जय रघुवीर समर्थ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಹೊರಗಿನ ಪ್ರಪಂಚದಲ್ಲಿ ಪ್ರಚಂಡವಾಗಿ ವ್ಯಾಪಿಸ್ತಿರ್ತಕ್ಕಂಥ ಈ ಒಂದು ಮಹಾಮಾರಿಯ ಒಂದು ಅತ್ಯಂತ ಬಿಕಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮನೆಗಳಲ್ಲಿ ಇರುವುದು ಅತ್ಯಂತ ಹಿತಕರವಾದದ್ದು ಮತ್ತು ಅನಿವಾರ್ಯವಾಗಿರೋದು, ಆದರೆ ಅಷ್ಟೇ ಹಿತಕರವಾಗಿರ್ತಕ್ಕಂಥದ್ದು. ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳನ್ನಾಗಲಿ ಅಥವಾ ಇನ್ನೂ ಅನೇಕ ಪ್ರಕಾರದ ಒಂದು ಅನುಕೂಲತೆಗಳನ್ನು ನಾವು ಅನಿವಾರ್ಯವಾಗಿ ಕಡಿಮೆ ಮಾಡಿಕೊಂಡು ಶಕ್ಯದಷ್ಟು ಮಟ್ಟಿಗೆ ಹೊರಗೆ ಹೋಗದೆ ಇರೋದೇ ನಮಗೆ ಅತ್ಯಂತ ಹಿತವಾದದ್ದು ಅನ್ನುವಂಥ ಭಾವನೆಯಿಂದ ನಾವು ಅನಿವಾರ್ಯವಾಗಿ ನಮ್ಮ ಮನೆಗಳಲ್ಲಿ ಅಥವಾ ಆಶ್ರಮಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಅಥವಾ ಯಾವುದೇ ಒಂದು ಆವರಣದಲ್ಲಿರ್ತಕ್ಕಂಥವರು ನಮ್ಮ ಒಂದು ಪದ್ಧತಿಗೆ ಅನುಸಾರವಾಗಿ ನಮ್ಮ ಜೀವನದ ಒಂದು ಉದ್ದೇಶಕ್ಕನುಸಾರವಾಗಿ, ಧ್ಯೇಯಕ್ಕನುಸಾರವಾಗಿ ಏನು ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ಬಹಳ ದೊಡ್ಡದು ಏನಾದರೂ ಒಂದು ಮಾಡಿದ್ವಿ ಅಂತ ಅನ್ನಿಸ್ತದನೋ ಅಂಥದ್ದೇನಾದರೂ ಮಾಡಿ ನಮ್ಮ ಈ ಸಮಯವನ್ನು ಸಾರ್ಥಕ ಮಾಡಿಕೋಬೇಕು. ಭಾರತೀಯರಾಗಿರ್ತಕ್ಕಂಥ ನಮಗೆ, ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಿರೋ ನಮಗೆ ಅಂಥ ಒಂದು ಬಹಳ ದೊಡ್ಡದಾಗಿರುವ ಕಾರ್ಯ ಏನು ಅಂದರೆ ಭಗವಂತನ ಪ್ರಾಪ್ತಿಯ ಸಾಧನೆ. ಅದನ್ನೇ ನಾವು ಬಹಳಷ್ಟು ಮಾಡಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಇದೆ. ಅದಕ್ಕಾಗಿಯೇ ನಾವು ಇಲ್ಲಿ ಆಶ್ರಮದಲ್ಲಿ ಅರ್ಥಾತ್ ಸೀಮಾಬದ್ಧರಾಗಿ ಇದ್ದರೂ ಸಹಿತ ಯಾವುದಾದ್ರೂ ಒಂದು ಮೂಲಕವಾಗಿ ಬಹಳಷ್ಟು ಜನರಿಗೆ ಏನಾದರೂ ಒಂದು ಸತ್ಸಂಗದ ವಿಚಾರಗಳು ಮುಟ್ಲಿ ಅನ್ನೋ ಒಂದು ಕಳಕಳಿಯಿಂದ ಈ ಎಲ್ಲ ಮಾಧ್ಯಮಗಳನ್ನು ಆಶ್ರಯಿಸಿ ನಾವು ಇವತ್ತು ಅರ್ಥಾತ್ 4 ಸದ್ವಿಚಾರಗಳನ್ನು ನಾವೆಲ್ಲರೂ ವಿನಿಮಯ ಮಾಡಿಕೋಬೇಕು, ಹಂಚಿಕೋಬೇಕು ಅನ್ನುವಂಥ ಕಳಕಳಿಯಿಂದ ಈ ಉಪಕ್ರಮ ಅನ್ನುವಂಥ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತಿ ರವಿವಾರ ಮತ್ತು ಗುರುವಾರದಂದು ಸಾಯಂಕಾಲ 7:30ರಿಂದ ಸಾಧಾರಣ 9 ಗಂಟೆಯವರೆಗೆ ಅರ್ಥಾತ್ ಆಧ್ಯಾತ್ಮಿಕ ವಿಷಯವಾಗಿರ್ತಕ್ಕಂತಹ ಶಂಕಾ ಸಂಶಯಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಶಂಕಾ ಸಮಾಧಾನ ರವಿವಾರ ದಿವಸ ಕರ್ನಾಟಕದವರಿಗೆ, ಕನ್ನಡ ಭಾಷೆಯರಿಗೆ ಹಾಗೂ ಗುರುವಾರ ದಿವಸ ಮರಾಠಿ ಭಾಷೆಯರಿಗೆ ಉಪಯೋಗ ಆಗಲಿ ಎನ್ನುವಂಥ ಕಳಕಳಿಯಿಂದ ಅದನ್ನು ನಾವು ಅರ್ಥಾತ್ ಏನು ಅಂತಂದರೆ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ನಿರ್ವಹಿಸ್ತಾ ಇದ್ದೀವಿ. ಇದು ಕೇವಲ ಸದ್ಗುರುಗಳ ಒಂದು ಪ್ರೀತ್ಯರ್ಥವಾಗಿದೆ, ಭಗವಂತನ ಪ್ರೀತ್ಯರ್ಥವಾಗಿದೆ. ಮನುಷ್ಯ ಮ್ಯಾಲಿದೆ ಸೋಷಿಯಲ್ ಎನ್ನುವ ಮನುಷ್ಯ ಸಾಮಾಜಿಕ ಪ್ರಾಣಿಯಾಗಿರುವುದರಿಂದ ಸಮಾಜದಲ್ಲಿ ತನ್ನಂತೆಯೇ ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥ ಭಾವನೆ ಸ್ವಾಭಾವಿಕವಾದದ್ದು. ಅದಕ್ಕನುಸಾರವಾಗಿ ನಮಗೆ ಅನ್ನಿಸ್ತದೆ ಏನು ಅಂದರೆ ನಾವು ಯಾವುದಕ್ಕೆ ಮಹತ್ವ ಕೊಡ್ತೀವೋ, ನಮಗೆಲ್ಲವಾಗ ಸಮಾಧಾನ ಅನ್ನಿಸ್ತದನೋ, ನಾವು ಯಾವುದರಿಂದ ನಮ್ಮ ಜೀವನದಲ್ಲಿ ಸಾರ್ಥಕತೆ ಭಾವ ಬರ್ತದನೋ ಅದನ್ನು ನಾವು 4 ಮಂದಿಗೆ ಅದನ್ನು ಹಂಚಬೇಕು, ಅದನ್ನು ಅವರಿಗೆಲ್ಲರಿಗೂ ಅದರ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಕಳಕಳಿಯಿಂದ ಈ ಸ್ವಾಧ್ಯಾಯ ಅನ್ನುವಂಥದ್ದು ನಡೀತಾ ಇದೆ. ಆದರೆ ಈಗ ಪ್ರತಿ ದಿವಸ ಇರ್ತಕ್ಕಂಥದ್ದು ಈಗ ವಾರದಲ್ಲಿ 4 ದಿವಸ ಮಾಡ್ತಾಯಿದ್ದೀವಿ. ಉಳಿದು 3 ದಿವಸ ನಾವು ಸ್ವಲ್ಪ ಅರ್ಥಾತ್ ಹೆಚ್ಚಿನ ಸಮಯವನ್ನು ಏಕಾಂತದಲ್ಲಿ ಕಲಿಬೇಕು ಅನ್ನುವಂಥದ್ದು ಒಂದು ಕಳಕಳಿ. ಅದರ ಜೊತೆಗೇ ಅರ್ಥಾತ್ ಬೆಳಗ್ಗೆಯಲ್ಲಿ 1 ಗಂಟೆಗಟ್ಟಲೆ ಸ್ವಾಧ್ಯಾಯ, ಆಮೇಲೆ ಸಾಯಂಕಾಲ ಗುರುವಾರ ಮತ್ತು ರವಿವಾರ ದಿವಸ ಅಲ್ಲಿ 1-1.5 ತಾಸು ಮಾತಾಡೋದು. ಹೀಗಾಗಿ ಸ್ವಲ್ಪ ಗಂಟ್ಲಕ್ಕೆ ಆಯಾಸ ಆಗ್ತಾ ಇರೋದ್ರಿಂದಾಗಿ ಅದನ್ನು ನಾವು ಮುಂದುವರಿಸಿಕೊಂಡು ಗುರುವಾರ ಮತ್ತು ರವಿವಾರ ದಿವಸ ಈ ಸ್ವಾಧ್ಯಾಯವನ್ನು ಸ್ವಲ್ಪ ಸಂಕೋಚಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಆ ರೀತಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೂ 1 ದಿವಸ ಏನದನ್ನು 3 ದಿವಸ ಸ್ವಾಧ್ಯಾಯವನ್ನು ಅರ್ಥಾತ್ ಏನು ಅಂತಂದರೆ ಸ್ವಾಧ್ಯಾಯವನ್ನು ನಾವು ಮುಂದುವರಿಸಲಿಕ್ಕೆ ನಮಗೆ ಶಕ್ಯ ಆಗುವುದಿಲ್ಲ ಅಂತಲ್ಲ, ಅದನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಸ್ವಾಧ್ಯಾಯವನ್ನು ನಾವು ಅರ್ಥಾತ್ ಅದನ್ನು ಮುಂದುವರಿಸಂಗಿಲ್ಲ ಅನ್ನೋದನ್ನು, ಸ್ವಾಧ್ಯಾಯವನ್ನು ಅದಕ್ಕೆ ರಜೆ ಹಾಕಬೇಕು ಅನ್ನುವಂಥದ್ದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಅಂದರೆ ಏಕಾದಶಿ ದಿವಸ ನಾವು ಬೆಳಿಗ್ಗೆ ಸಾಧಾರಣ ಮುಂಚೆ 10:30, 11:30 ಆಗ್ತಿತ್ತು.
ಈ ಮುಂದಿನ ಏಕಾದಶಿಯಿಂದ 9ವರೆಗೇ ಕೂಡಬೇಕನ್ನುವಂಥದ್ದು, ರಾತ್ರಿ 10ವರೆಗೇ 13 ಗಂಟೆ ಏಕಾಂತದಲ್ಲಿರಬೇಕು ಅನ್ನುವಂಥ ದೃಷ್ಟಿಯಿಂದ ಆವತ್ತು 2 ಏಕಾದಶಿ ಸ್ವಾಧ್ಯಾಯಕ್ಕೆ ರಜೆ ಇದೆ. ಮತ್ತು ಅದೇ ರೀತಿಯಾಗಿ ಈಗೇನು ಅಂದ್ರೆ ಬುಧವಾರ, ಗುರುವಾರ ಮತ್ತು ರವಿವಾರ ಈ 3 ದಿವಸ ಸ್ವಾಧ್ಯಾಯದಲ್ಲಿ ನಾವು ಉಪಸ್ಥಿತರಿರಂಗಿಲ್ಲ ನಾವೆಲ್ಲರೂ. ಆದ್ದರಿಂದ ಅದನ್ನೆಲ್ಲರೂ ಸಹಕರಿಸಬೇಕು. ಇವತ್ತು ಸ್ವಲ್ಪ 11 ಗಂಟೆಗೆ ಬರಬೇಕಾಗಿತ್ತು, ಯಾವುದೋ ಕಾರಣವಶಾತ್ ಇವತ್ತು ವಿಳಂಬ ಆಗ್ತಾ ಇದೆ. ಆದರೂ ಸಹಿತ ಸ್ವಲ್ಪ ನಾವು ಸ್ವಾಧ್ಯಾಯ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಸದ್ಭಕ್ತರಲ್ಲಿ ಅತಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಈಗ ನಾವು ಮಾಡಬೇಕಾಗಿರೋ ಇದೇ ಒಂದು ಪರಮ ಪುರುಷಾರ್ಥ ಅಂತ ತಿಳ್ಕೊಂಡು ನಾವು ಈ ದಿನಗಳ ಒಂದೊಂದು ನಿಮಿಷವನ್ನು ನಾವು ಭಗವಂತನ ನಾಮಸ್ಮರಣೆ, ಉಪಾಸನೆ, ಸ್ವಾಧ್ಯಾಯ, ಸಚ್ಚಿಂತನೆ ಇತ್ಯಾದಿಗಳಲ್ಲೇ ನಾವು ಕಳಿಬೇಕು. ಅಂದರೆ ಇದೇನು ನಮಗೆ ಆಯುಷ್ಯ ತುಂಬ ಇರುವಂಥದ್ದಲ್ಲ. ಆಮೇಲೆ ನಮಗೆ ಆಯುಷ್ಯ ತುಂಬ ಸಾರ್ಥಕತೆ ಅನಿಸ್ತದೆ. ಆಗಿನ ಸಮಯವನ್ನು ನಾವು ಸಾರ್ಥಕ ಮಾಡಿಕೊಂಡಿವಿ ಅನ್ನುವಂಥ ಭಾವದಿಂದ ನಮಗೆಲ್ಲರಿಗೂ ಸಮಾಧಾನ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇದರೊಳಗೆ ನೀವು ಭಾಗವಹಿಸ್ತಾ ಇದ್ದೀರಿ. ಸಾವಿರಾರು ಜನರು ಪ್ರತಿ ದಿವಸ ಭಾಗವಹಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಿರ್ತಾರೆ ನಮಗೆ. ಆದ್ದರಿಂದ ಬಹಳ ಸಂತೋಷ ಆಗ್ತದೆ. ಈಗ ನಾನು ಇದನ್ನು ಓದ್ತೀನಿ ಮತ್ತು ಈವರೆಗೆ ಓದಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಮತ್ತೊಂದು ಸಲ ಶ್ರವಣ ಮಾಡಲಿಕ್ಕೆ ಅನುಕೂಲ ಇದ್ದವ್ರು ಶ್ರವಣ ಮಾಡಬೇಕು. ಶ್ರವಣ ಮಾಡಲಿಕ್ಕೆ ಅನುಕೂಲ ಇಲ್ಲದೇ ಇರುವವರು ಓದಿ ಅದನ್ನು ಆ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗಿ ವಿನಂತಿ. ಶ್ರೀರಾಮ ಸಮರ್ಥ. ಡಾಕ್ಟರ್ ಕುರ್ತಕೋಟಿಯವರು ಈ ಶತಮಾನದಲ್ಲಿ ವೇದಾಂತದ ಒಬ್ಬ ದೊಡ್ಡ ಪಂಡಿತರಾಗಿರುವುದು. ಅವರನ್ನು ಇನ್ನೊಬ್ಬ ವೇದಾಂತಾಚಾರ್ಯರು ವೇದಾಂತದಲ್ಲಿ ತಮ್ಮ ಅಧಿಕಾರವು ಎಷ್ಟು ದೊಡ್ಡದಿರುತ್ತದೆ ಎಂಬುದು ಸರ್ವವಿದಿತವೇ ಇರುತ್ತದೆ. ಹೀಗಿದ್ದರೂ ಶಾಸ್ತ್ರದ ಅಧ್ಯಯನದಿಂದ ತಮಗೆ ಏನೂ ಪ್ರಾಪ್ತವಾಗಿಲ್ಲವೆಂದು ಅನ್ನುತ್ತೀರಿ, ಅದು ಹೇಗೆ ಎಂದು ಕೇಳಲು ಡಾಕ್ಟರ್ ಕುರ್ತಕೋಟಿಯವರು ಶಾಂತವಾಗಿ, ಇಲ್ಲವೇಕೆ, ಶಾಸ್ತ್ರದ ಅಧ್ಯಯನದಿಂದ ಸಮಾಧಾನ ಪ್ರಾಪ್ತವಾಗುವುದಿಲ್ಲವೆಂಬುದನ್ನು ನಾನು ಶಾಸ್ತ್ರಾಧ್ಯಯನ ಮಾಡಿಯೇ ತಿಳಿದುಕೊಂಡಿರುತ್ತೇನೆ. ವೇದಾಂತ ವಿದ್ಯೆ ಆಗಿರುತ್ತದೆ. ಆ ವಿದ್ಯೆಯ ಪರಮೋತ್ಕರ್ಷವು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ನನಗೆ ನೋಡಲು ಸಿಕ್ಕಿತು. ಅಲ್ಲಿ ನನ್ನ ಶಾಸ್ತ್ರಾಧ್ಯಯನವು ಲಜ್ಜಿತವಾಯಿತು. ಭಗವಂತನ ಅನುಸಂಧಾನದ ಹೊರತಾಗಿ ಸಮಾಧಾನ ಪ್ರಾಪ್ತವಾಗುವುದಿಲ್ಲವೆಂಬುದು ನಿಶ್ಚಿತವಾಯಿತು ಎಂದು ಹೇಳಿದರು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಭಗವಂತನ ಅನುಸಂಧಾನದ ಸಾಧನೆಯಿಂದ ಭಗವಂತನ ದರ್ಶನ ಹೊಂದಿದ ಜನರು ಆಗಿ ಹೋಗಿರುತ್ತಾರೆ. ಅವರಲ್ಲಿ ಕೆಲವರು ಅನುಸಂಧಾನದಿಂದ ತಮ್ಮ ಅಂತಃಕರಣದಲ್ಲಿ ಆದ ಪರಿವರ್ತನೆಯನ್ನು ವರ್ಣನೆ ಮಾಡಿರುತ್ತಾರೆ. ಆ ವರ್ಣನೆಯಲ್ಲಿ ಸಾಧಕರಿಗೆ ಉಪಯೋಗವಾಗುವಂಥ ವಚನಗಳಿರುತ್ತವೆ. ಅವುಗಳ ಲಾಭ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಒಂದು ಚಿಕ್ಕ ವಚನ ಸಂಗ್ರಹವನ್ನು ಇಲ್ಲಿ ಕೊಡಲಾಗಿದೆ. ಈ ವಚನಗಳಿಂದ 2 ಪ್ರಕಾರದಿಂದ ಉಪಯೋಗವಾಗುತ್ತದೆ. ನಮಗೆ ಮಾರ್ಗದರ್ಶನವಾಗುವುದು ಒಂದು ಉಪಯೋಗವಾದರೆ, ಅವುಗಳನ್ನು ಕುರಿತು ಚಿಂತನ ಮನನ ಮಾಡುವುದು 2ನೇ ಉಪಯೋಗವಾಗಿದೆ. ಕೆಲವು ವಚನಗಳ ಮರಾಠಿ ಭಾಷಾಂತರವನ್ನು ಕೊಡಲಾಗಿದೆ. ಅದರಿಂದ ಬೇರೆ ಭಾಷೆಯ ಸಂತರು ಏನು ಹೇಳುತ್ತಾರೆಂಬುದು ತಿಳಿಯುತ್ತದೆ. ಕೆಲವು ದೊಡ್ಡ ಶಾಸ್ತ್ರಜ್ಞರು ಶಾಸ್ತ್ರದ ಸಂಶೋಧನೆಯಲ್ಲಿ ಅನುಸಂಧಾನದ ಪೂರ್ಣಾವಸ್ಥೆಯನ್ನು ಸಾಧಿಸಿದ್ದರು. ಅವುಗಳ ವರ್ಣನೆ ಮಾಡಲಾಗಿದೆ. ಶ್ರವಣ ಭಗವಂತನ ಉಪಾಸನೆ ಮಾಡುವ ಭಕ್ತರಿಗೆ ಇಂಥ ಶಾಸ್ತ್ರಜ್ಞರಿಂದ ಬಹಳಷ್ಟು ಕಳೆದುಕೊಳ್ಳುವುದಿರುತ್ತದೆ. ಮನಸ್ಸಿನ ಪ್ರತಿಕ್ರಿಯೆ ಎಲ್ಲ ಅಂಗಗಳು, ಅಂದರೆ ಇಂದ್ರಿಯ ಸಂವೇದನೆ, ಸ್ಮೃತಿ, ಕಲ್ಪನೆ, ವಿಚಾರ, ಚಿಂತನೆ, ಭಾಷೆ, ಶ್ರದ್ಧೆ, ವಾಸನೆ, ಭಾವನೆ, ಅವಧಾನ, ಸ್ವಪ್ನ, ಗಾಢ ನಿದ್ರೆ ಇವೆಲ್ಲವುಗಳು ಒಂದೇ ವಿಷಯದಿಂದ ತುಂಬಿಕೊಳ್ಳುವುದು ಅನುಸಂಧಾನದ ಸ್ವರೂಪವಾಗಿದೆ. ಭಗವಂತನ ಅನುಸಂಧಾನ ಸಿದ್ಧವಾಗಲು ಸಾಧಕನ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕಾದ ಸೂಚನೆಗಳು. ಭಗವಂತನ ಹೊರತಾಗಿ ಅಥವಾ ಸದ್ಗುರುಗಳ ಹೊರತಾಗಿ ಸಂಪೂರ್ಣ ನಿರ್ದೋಷವಾದ ಬೇರೆ ಸ್ಥಾನವಿಲ್ಲ. ಅವನ ಅನುಸಂಧಾನ ಇಟ್ಟುಕೊಳ್ಳಬೇಕು. ಪ್ರಾರ್ಥನೆಯಿಂದ ಅನುಸಂಧಾನಕ್ಕೆ ಜೀವಂತತನು ಪ್ರಾಪ್ತವಾಗುತ್ತದೆ. 2, ಭಗವಂತನು ನಿರ್ಗುಣನಿರುವಂತೆ ಅವನು ಸಗುಣನೂ ಆಗಿರುತ್ತಾನೆ. 2ರಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. 3, ನಮಗೆ ಭಗವಂತನ ಅವಶ್ಯಕತೆ ಇರುವಂತೆ ಭಗವಂತನಿಗೂ ನಮ್ಮ ಅವಶ್ಯಕತೆ ಇರುತ್ತದೆ.
4. ನಮಗೆ ಸಗುಣದ ಆಕಲನವು ಸುಲಭವಾಗುತ್ತದೆ. ಭಗವಂತನಿಗೆ ಏನಾದರೂ ಒಂದು ರೂಪ ಕೊಡದ ಹೊರತು ಅವನ ಅನುಸಂಧಾನ ಇಟ್ಟುಕೊಳ್ಳುವುದು ಕಠಿಣವಾಗುತ್ತದೆ. ಭಗವಂತನ ಅನುಸಂಧಾನಕ್ಕಾಗಿ ನಾಮ ಉತ್ತಮ ರೂಪವಾಗಿರುತ್ತದೆ. 5. ನಾಮವೇ ನಮ್ಮ ಜೀವನದ ಸರ್ವಸ್ವವೆಂದು ನಾಮದಲ್ಲಿ ನಮ್ಮ ಪ್ರೇಮವನ್ನು ಕೇಂದ್ರೀಕರಿಸಬೇಕು. 6. ಭಕ್ತಿ ಎಂದರೆ ಭಗವಂತನೊಂದಿಗೆ ಜೋಡಿಸುವ ಜೀವದ ಅಥವಾ ಅಂತಃಕರಣದ ಶಕ್ತಿಯಾಗಿರುತ್ತದೆ. ಅಂತಃಕರಣದಲ್ಲಿ ಇದು ಜನ್ಮಜಾತವಾಗಿರುತ್ತದೆ. ಸದ್ಗುರುಗಳು ಇದರ ಅರಿವನ್ನು ಮಾಡಿಕೊಂಡಿರುತ್ತಾರೆ. ಇದು ಅವರು ಮಾಡುವ ದೊಡ್ಡ ಉಪಕಾರವಾಗಿರುತ್ತದೆ. 7. ಸಂತರು ಮೊದಲು ನಮ್ಮೊಳಗಿನವರೇ ಒಬ್ಬರಾಗಿದ್ದರು, ಆದರೆ ಅವರು ಅನುಸಂಧಾನದ ಮಾರ್ಗದಿಂದ ಮೇಲೆ ಹೋದರು. 8. ಭಗವಂತನ ಪ್ರೇಮದ ಹೊರತು ಎಲ್ಲವೂ ವ್ಯರ್ಥವಾಗಿರುತ್ತದೆ. ಆ ಪ್ರೇಮವು ಒಳಗಿನಿಂದ ಬರುತ್ತದೆ. ಅಂಥ ಪ್ರೇಮ ಬರುವುದಕ್ಕಾಗಿ ನಮ್ಮ ಎಲ್ಲ ಲಕ್ಷ್ಯವು ಕೇವಲ ಭಗವಂತನ ಕಡೆಗೆ ಹೊರಡಬೇಕು. 9. ಅನುಸಂಧಾನದಲ್ಲಿ ಎಲ್ಲ ವಿಚಾರಗಳು ಭಗವಂತನಿಂದ ತುಂಬಿಬಿಡುತ್ತವೆ. 10. ಭಗವಂತನವರೆಗೆ ತಲುಪುವುದಕ್ಕಾಗಿ ನಿರಂತರವಾಗಿ, ನಿಷ್ಕಪಟವಾಗಿ ಹಾಗೂ ಉತ್ಕಟವಾಗಿ ಅವನ ಚಿಂತನೆ ಮಾಡುವುದೇ ರಾಜಮಾರ್ಗವಾಗಿರುತ್ತದೆ. 11. ಬಾಯಲ್ಲಿ ನಾಮವನ್ನಿಟ್ಟುಕೊಳ್ಳುವುದರಿಂದ ಭಗವಂತನ ಚಿಂತನೆಯು ಸುಲಭವಾಗುತ್ತದೆ. 12. ಪ್ರಾಪಂಚಿಕ ವಾಸನಾ ತೃಪ್ತಿಯನ್ನು ಪೋಷಿಸುವಂಥ ಸೂಚನೆಯನ್ನು ನಾವು ನಮ್ಮ ಮನಸ್ಸಿಗೆ ಕೊಡಬಾರದು. ಅದರಿಂದ ವಾಸನೆಯ ಕವಚವು ಗಟ್ಟಿಯಾಗುತ್ತದೆ. 13. ಇದಕ್ಕೆ ಪ್ರತಿಯಾಗಿ ಭಗವಂತನ ದರ್ಶನವಾದ ಮೇಲೆ ಯಾವ ಶ್ರೇಷ್ಠ ಆನಂದಾವಸ್ಥೆಯು ಪ್ರಾಪ್ತವಾಗುತ್ತದೆಯೋ ಅದರ ಸೂಚನೆಯನ್ನು ಪುನಃ ಪುನಃ ಕೊಡುತ್ತಿರಬೇಕು. 14. ಭಗವಂತನ ಅನುಸಂಧಾನದ ಅಭ್ಯಾಸವು ಅವನ ಸಹಾಯದಿಂದಲೇ ಸಾಧ್ಯವಾಗುತ್ತದೆ. ಆದ್ದರಿಂದ ಅಡ್ಡಿ ಆತಂಕಗಳ ವಿಷಯದಲ್ಲಿ ಗಾಬರಿಯಾಗಬಾರದು. 15. ಅನುಸಂಧಾನದಿಂದ ನಮ್ಮ ಮನೋರಚನೆಯಲ್ಲಿ ಭಗವಂತನಿಗೆ ಅನುಕೂಲವಾಗುವಂಥ ಪುನರ್ರಚನೆ ಆಗುತ್ತದೆ. ಅದಕ್ಕೆ ವಿರುದ್ಧ ವರ್ತನೆ ಮಾಡಬಾರದು. 16. ಭಗವಂತನಿಗೆ ಸಮರ್ಪಿತವಾದ ಜೀವನವು ಮನೋಮಯವಾಗಿರುತ್ತದೆ. ಅನುಸಂಧಾನದಿಂದ ಮನಸ್ಸಿಗೆ ಸಹಜವಾಗಿ ಭಗವಂತನ ರೂಪ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಅನುಸಂಧಾನದಲ್ಲಿರುವ ಸಾಧಕನು ಮನಸ್ಸಿನಿಂದ ಒಂದು ಬೇರೆ ಜಗತ್ತಿನಲ್ಲಿಯೇ ವ್ಯವಹರಿಸುತ್ತಾನೆ. 17. ನಮ್ಮ ಅಂತರಂಗವು ಯಾವ ವಿಚಾರಗಳಿಂದ ತುಂಬುತ್ತದೆಯೋ ಅದೇ ಜಾತಿಯ ಜಗತ್ತಿನಲ್ಲಿಯೇ ವಿಚಾರ ಪ್ರವಾಹವು ನಮ್ಮ ಕಡೆಗೆ ತಾನಾಗಿಯೇ ಹರಿದು ಬರುತ್ತದೆ. ಅದರಿಂದ ಸಾಧಕನಿಗೆ ಅನುಕೂಲವಾಗುತ್ತದೆ. ನಮ್ಮ ಪಾಲಿಗೆ ಬಂದ ಕಠಿಣ ಪ್ರಸಂಗಗಳಲ್ಲಿ ಸಾಧಕನು ಭಗವಂತನ ಕೈಯನ್ನು ನೋಡಬೇಕು. ಅಂದರೆ ಅವುಗಳನ್ನು ಅನುಭವಿಸುವಾಗಲೂ ಅನುಸಂಧಾನಕ್ಕೆ ಧಕ್ಕೆ ಉಂಟಾಗುವುದಿಲ್ಲ. 19. ನನಗೆ ಭಗವಂತನು ಬೇಕೆಂಬ ವಾಸನೆ ನಿರ್ಮಾಣವಾಗುವುದರಲ್ಲಿಯೇ ಭಗವಂತನ ನಿಜವಾದ ಸ್ಮರಣೆ ಇರುತ್ತದೆ. ಅಂಥ ವಾಸನೆಯನ್ನು ಪೋಷಿಸಿಕೊಳ್ಳಲು ಅನುಸಂಧಾನದಂಥ ಉಪಾಯವಿಲ್ಲ. 20. ಅನುಸಂಧಾನವು ದೃಢವಾಗಲು ಮನಸ್ಸನ್ನು ಸಂಶಯರಹಿತ ಮಾಡಬೇಕಾಗುತ್ತದೆ. ಶ್ರದ್ಧೆಯಿಂದ ಮನಸ್ಸು ಸಂಶಯರಹಿತವಾಗುತ್ತದೆ. 21. ಶ್ರದ್ಧೆಯ ಅತ್ಯಂತ ಯೋಗ್ಯ ಸ್ಥಾನಗಳು 3. 1. ನಮ್ಮ ಹೃದಯದಲ್ಲಿರುವ ಭಗವಂತ. 2. ನಮ್ಮ ಸದ್ಗುರುಗಳ ಚರಣ. 3. ಸದ್ಗುರುಗಳು ಕೊಟ್ಟ ಭಗವಂತನ ನಾಮ. ಆಗ ಸಾಧನ ಮಾರ್ಗದಲ್ಲಿ ಅಪಾಯವಿಲ್ಲ. 22. ಅನುಸಂಧಾನದಲ್ಲಿ ಸ್ಥಿರವಾದ ಮನುಷ್ಯನ ವಾಣಿಯಲ್ಲಿ ತಪಶ್ಚರ್ಯದ ತೇಜ ನಿರ್ಮಾಣವಾಗುತ್ತದೆ. 23. ಜಾಗೃತ, ಸ್ವಪ್ನ ಹಾಗೂ ಸುಷುಪ್ತಿ ಈ 3 ಅವಸ್ಥೆಗಳಲ್ಲಿ ಅನುಸಂಧಾನ ಸ್ಥಿರವಾಯಿತೆಂದರೆ ಅದು ಪರಿಪಕ್ವವಾಯಿತೆಂದು ಸಂತರು ತಿಳಿಯುತ್ತಾರೆ. 24. ಅನುಸಂಧಾನವು ಪಕ್ವವಾಯಿತೆಂದರೆ ಒಂದು ಪ್ರಕಾರದ ಗುಂಗು ಏರುತ್ತದೆ. ಆಗ ಸಂಪೂರ್ಣ ವಿಶ್ವದ ಕಾರ್ಭಾರದಲ್ಲಿ ಸಾಧಕನಿಗೆ ಪರಮಾನಂದವೇ ತುಂಬಿದ್ದು ಕಂಡುಬರುತ್ತದೆ. ಅವನಿಗೆ ಹೆಜ್ಜೆ ಹೆಜ್ಜೆಗೂ ಸೌಂದರ್ಯದ ಸಾಕ್ಷಾತ್ಕಾರವಾಗುತ್ತದೆ. 25. ಭಗವಂತನ ಸ್ಮರಣೆಯಲ್ಲಿ ಪ್ರಾರಂಭವಾದ ಅನುಸಂಧಾನವು ಕ್ರಮಕ್ರಮವಾಗಿ ದೇಹಭಾನವನ್ನು ನುಂಗಿ ಹಾಕುತ್ತದೆ. ಕೊನೆಗೆ ಆನಂದವೊಂದೇ ಉಳಿಯುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ ಸಮರ್ಥ. ಸಾಮಾನ್ಯವಾದ ನಿತ್ಯದ ಶಬ್ದಗಳ ಪರಿಣಾಮವೂ ಕೂಡ ನಮ್ಮ ವೃತ್ತಿಗಳ ಮೇಲೆ ಉಂಟಾಗಿ ಆ ಶಬ್ದಗಳ ಭಾವವು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗುತ್ತದೆ. ಅಂದ ಮೇಲೆ ಭಗವಂತನ ನಾಮದಿಂದ ಭಗವಂತನ ಪ್ರೇಮ ಏಕೆ ತಾನೇ ಬರುವುದಿಲ್ಲ? ಶ್ರೀರಾಮ ಸಮರ್ಥ. ವಚನ ಸಂಗ್ರಹ. ಶ್ರೀ ಜ್ಞಾನದೇವ ರಮ್ಯ ರಮಲೇ ಸಮಾಧಾನ ಹರಿಕೆ ಚಿಂತನ ಸರ್ವಕಾಲ. ಅರ್ಥ: ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ ಹರಿಯ ಚಿಂತನೆಯಿಂದ ಅತ್ಯಂತ ರಮ್ಯ ಸಮಾಧಾನದಲ್ಲಿ ರಮಿಸುತ್ತಿರುವೆ. 2. ಪಾಂಡವಾಸಿ ಸದಾಕಾಳಿ ಕೃಷ್ಣ ರಾಹಿಲ ಧವಳಿ ಜ್ಞಾನದೇವ ಹೃದಯ ಕಮಳಿ ಕೈಸಾಚಿ ಸ್ಥಿರಾವಲ.
ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ, ಪಾಂಡವರ ಹತ್ತಿರ ಭಗವಂತನು ನಿರಂತರ ಇರುವಂತೆ ನನ್ನ ಹೃದಯ ಕಮಲದಲ್ಲಿಯೂ ಸ್ಥಿರವಾಗಿ ಇರುವನು. ಬಾಪ ರಕುಮಾ ದೇವಿ ವರ ವಿಠಲ ತುझी ಆಣ, ಕಾಯ ವಾಚ ಚಿತ್ತ ಚರಣಿ ಠೇವಿಲೇಸೆ ಗಹಾಣ. ರಕುಮಾದೇವಿ ವರನಾದ ಹೇ ವಿಠಲ, ನಿನ್ನ ಆಣೆಗೂ ನಾನು ನನ್ನ ತನು ಮನ ವಾಣಿಗಳನ್ನು ನಿನ್ನ ಪಾದದಲ್ಲಿ ಅಡವಿಟ್ಟಿರುತ್ತೇನೆ. 4. ಜ್ಞಾನದೇವೇ ಜಪಕೇಲ ಮಗ ಸಮಾಧೀಸಿ ಬಯಸಲ, ನಾಮ ಘೇತ ಬೋಧ ಜಾಲ ದೇವ ಆಲ ಹೃದಯಾಸಿ. ಜ್ಞಾನದೇವರು ಜಪ ಮಾಡಿ ಸಮಾಧಿ ಹಚ್ಚಿಕೊಂಡು ಕುಳಿತರು. ನಾಮಸ್ಮರಣೆ ಮಾಡುತ್ತಾ ಭಗವಂತನ ಹೃದಯದಲ್ಲಿಯೇ ಪ್ರಾಪ್ತವಾದನು. 5. ಜ್ಞಾನದೇವೇ ಜಪ ಸಾಧಿಲ, ಸರ್ವತ್ರ ಹರಿಚಿತ್ತಿ ಧ್ಯಾಯಿಲ, ಜೀವೇಸಿ ಶಿವ ಮೇಳವಿಲ, ಆಪೈತ ಕೇಲ ಶ್ರೀಹರಿ. ಜ್ಞಾನದೇವರು ಅನ್ನುವುದೇನೆಂದರೆ, ಜಪದಿಂದ ಸರ್ವವ್ಯಾಪಿಯಾದ ಹರಿಯನ್ನು ಚಿತ್ತದಲ್ಲಿ ಧ್ಯಾನಿಸತೊಡಗಿದನು. ಭಗವಂತನು ತಾನಾಗಿಯೇ ಜೀವರೊಂದಿಗೆ ಶಿವನನ್ನು ಜೋಡಿಸಿಕೊಟ್ಟನು. 6. ಜಾಗೃತಿ ಸ್ವಪ್ನ ಸುಷುಪ್ತಿ ನಾಟವೇ ಪಾಹತ ರೂಪ ಆನಂದ ಸಾಠವೇ. ಜಾಗೃತ ಸ್ವಪ್ನ ಹಾಗೂ ಸುಷುಪ್ತಿಗಳು ಮರೆತು ಹೋದವು. ಭಗವಂತನ ರೂಪ ನೋಡಲು ಆನಂದವೇ ಆನಂದ ತುಂಬಿಕೊಂಡಿತು. 7. ಮದ ಬೋಲೋ ನೈ ಐಸೆ ಕೇಲೆ ಮಗ ಮನ ಮುನ್ಮನಿ ಬೋಧಲೆ, ಬಾಪ ರಕುಮಾದೇವಿ ವರು ವಿಠಲೆ ತಿಥೆ ನೇರೆ ಮೀಮಾಲೆ. ಮನಸ್ಸು ಉನ್ಮನಿ ಭಾವ ಹೊಂದಿ ಏನೂ ಮಾತನಾಡದಂತಾಗಿದೆ. ರಕುಮಾದೇವಿ ವರ್ಣಾದ ವಿಠಲ್ನಲ್ಲಿ ನಾನು ತನ್ಮಯನಾಗಿ ಹೋದೆನು. ಡೋಳ ಬಯಸಲೆ ಹೃದಯ ಸ್ಥಿರಾವಲೆ ಮನ ನುಠಿ ತೇಥೂನಿ ಕಾಹಿ ಕೇಳ. ಕಣ್ಣು ಮುಚ್ಚಿದವು, ಮನಸ್ಸು ಹೃದಯದಲ್ಲಿ ಸ್ಥಿರವಾಯಿತು. ಅದು ಅಲ್ಲಿಂದ ಏನು ಮಾಡಿದರೂ ಹೊರಬರುವುದಿಲ್ಲ. ಯೋಗಿಯ ಮುನಿಜನ ಧ್ಯಾನಿ ತೇ ಸುಖ ಆಸನಿ ಶಯನಿ ಹರಿಸುಖ ಭಾವಲೇದೆ. ಯೋಗಿಗಳಿಗೂ ಮುನಿಗಳಿಗೂ ಧ್ಯಾನದಿಂದ ಪ್ರಾಪ್ತವಾಗುವ ಭಗವತ್ ಸುಖವು ನನಗೆ ನಿಂತಲ್ಲಿ ಕುಳಿತಲ್ಲಿ ಪ್ರಾಪ್ತವಾಯಿತು. ಬಾಪ ರಕುಮಾದೇವಿ ವರು ವಿಠಲಿ ಅನುಸಂಧಾನ ರಾತ್ರಂದಿನ ಲೀನ ಬ್ರಹ್ಮಸ್ಥಿತಿ. ರಕುಮಾದೇವಿ ವರನಾದ ವಿಠಲನ ಅನುಸಂಧಾನದಿಂದ ರಾತ್ರಂದಿವಸ ಬ್ರಹ್ಮಸ್ಥಿತಿಯಲ್ಲಿ ಲೀನನಾಗಿರುವೆ. ಶ್ರೀರಾಮ ಸಮರ್ಥ. ಶ್ರೀನಾಮದೇವ ವಿಠಲ ಧ್ಯಾನಿ ವಿಠಲ ಮನಿ ವಿಠಲ ಚಿಂತನಿ ರಾತ್ರಂದಿವಸ. ಶ್ರೀನಾಮದೇವರು ಅನ್ನುವುದೇನೆಂದರೆ, ವಿಠಲನೇ ಧ್ಯಾನದಲ್ಲಿ, ವಿಠಲನೇ ಮನಸ್ಸಿನಲ್ಲಿ, ಹಗಲಲ್ಲೂ ವಿಠಲನೇ ಚಿಂತನೆಯಲ್ಲಿ. ನಾಮಯ ಸ್ವಾಮೀಜಿ ಅನುಪಮ ಆವಡಿ ಚಿತ್ತಿ ನಿಧಲಿ ಪ್ರೇಮರಸಿ ಗುಡಿ. ಶ್ರೀನಾಮದೇವರು ಅನ್ನುವುದೇನೆಂದರೆ, ನನಗೆ ಭಗವಂತನಲ್ಲಿ ಅತ್ಯಂತ ಪ್ರೇಮವಿರುತ್ತದೆ. ನಾನು ಈ ಹೃದಯದಲ್ಲಿರುವ ಪ್ರೇಮ ರಸದಲ್ಲಿ ಮುಳುಗು ಹಾಕುತ್ತಿರುವೆ. ವಿಠಲಾಸಿ ಪಾಹೆ ವಿಠಲಾಸಿ ಧ್ಯಾಯೇ ವಿಠಲಾಸಿ ಗಾಯೇ ಸರ್ವಕಾಲ. ವಿಠಲನನ್ನೇ ನೋಡಬೇಕು, ವಿಠಲನನ್ನೇ ಧ್ಯಾನಿಸಬೇಕು, ವಿಠಲನನ್ನೇ ಕುರಿತು ಭಜಿಸಬೇಕು ನಿರಂತರವಾಗಿ. ದೃಷ್ಟೀಚೆ ದೇಖಣೆ ಶ್ರವಣೇಚೆ ಐಕಣೆ ಮನಾಚೆ ಬೈಸಣೆ ಏಕ ಹೋಯ್. ನಾಮಾಮನೆ ತರಿ ವಿಠೋ ಏವೂನಿ ಭೇಟೆ ಕಾಯಾಚ ಪಾಲಕೆ ಕೈವಲ್ಯ ಹೋಯ್. ದೃಷ್ಟಿಯಿಂದ ನೋಡುವುದು, ಕಿವಿಗಳಿಂದ ಕೇಳುವುದು, ಮನಸ್ಸಿಂದ ಸ್ಮರಿಸುವುದು ಒಂದೇ ಆಗಬೇಕು. ಶ್ರೀನಾಮದೇವರು ಅನ್ನುವುದೇನೆಂದರೆ, ಮೇಲೆ ಹೇಳಿದಂತೆ ಆದರೆ ವಿಠಲನು ತಾನಾಗಿಯೇ ಬಂದು ದರ್ಶನ ಕೊಡುವನು. ದೇಹವೇ ಕೈವಲ್ಯವಾಗುವುದು. ಸಹಸ್ರದಳ ಮಧೂನ ಅನುಹಾತ ಧ್ವನಿ ಉಠಿ ನಾಮಾಚೇದಿ ಗಜರೆ ಪಾತಕೆ ದಿಘಾಲಿ ಕಪಾಟಿ. ಸಹಸ್ರದಳ ಪದ್ಮದಿಂದ ಅನಾಥನಾದ ಕೇಳಿ ಬರುತ್ತದೆ. ನಾಮ ಗರ್ಜನೆಯಿಂದ ಪಾತಕಗಳೆಲ್ಲ ನಷ್ಟವಾಗಿ ಹೋದು. ಐಸಾಹ ಕೃಪಾಳು ಆಸನಿ ಶಯನಿ ನ ವಿಸಂಭಾವ ಮನಿ ಭಾಗ್ಯವಂತಿ. ಭಗವಂತನು ಎಂತಹ ಕೃಪಾಳು ಇರ್ತಾನೆ. ಆದ್ದರಿಂದ ಅವನನ್ನು ಕೂತಾಗ ಮಲೈಕೊಂಡಾಗ ಭಾಗ್ಯವಂತರಾದವರು ಒಂದು ಕ್ಷಣವೂ ಮರೆಯಬಾರದು. ವರಿ ಪ್ರೇಮ ಜೀವನ ದೇಯಿ ದೇವ, ನಿನ್ನ ಸ್ವರೂಪದ ಅನುಸಂಧಾನವೇ ನನಗೆ ಯಾವಾಗಲೂ ಇರಲಿ. ತುझे ಸ್ವರೂಪಿ ಮಾಜೇ ಅಸೋ ಅನುಸಂಧಾನ ವರಿ ಪ್ರೇಮ ಜೀವನ ದೇಯಿ ದೇವ. ನಿನ್ನ ಸ್ವರೂಪದ ಅನುಸಂಧಾನವೇ ನನಗೆ ಯಾವಾಗಲೂ ಇರಲಿ. ಅಲ್ಲದೆ ನನ್ನನ್ನು ನಿನ್ನ ದಿವ್ಯ ಪ್ರೇಮದಲ್ಲಿಯೇ ಬಾಳುವಂತೆ ಮಾಡು. 8. ನಾಮಮಣೆ ಜಯ ನಾಮೀ ಅನುಸಂಧಾನ ತೋಚಿ ಪರಮಧನ್ಯ ತ್ರಿಭುವನಿ. ಶ್ರೀನಾಮದೇವರು ಅನ್ನುವುದೇನೆಂದರೆ, ಯಾರ ನಾಮದ ಅನುಸಂಧಾನದಲ್ಲಿರುವರೋ ಅವರೇ ತ್ರಿಭುವನದಲ್ಲಿ ಪರಮಧನ್ಯರು. 9. ರಿಕಾಮಾ ಮೀನಸೆ ದಿನಸಿ
ದಿನನಿಶಿ ನಿಮಿಷ್ಯ ಪದ್ಮನಾಭ ಸಾಕ್ಷ್ಯ ಹೃದಯ ಭೋಗಿ. ನಾನು ಹಗಲಿರುಳು ಒಂದು ನಿಮಿಷ ಕೂಡ ಸುಮ್ಮನಿರುವುದಿಲ್ಲ. ಇದಕ್ಕೆ ಹೃದಯದಲ್ಲಿರುವ ಪದ್ಮನಾಭನೇ ಸಾಕ್ಷಿಯಾಗಿರುತ್ತಾನೆ. ನಾಮಾಜಪೇ ಠಿಯೂನಿ ಚಿತ್ತ ಅಖಂಡ ಚರಣಿ ಧಾರಾರಥ ಪುರಲೆ ಆಮುಚೆ ಮನೋರಥ ಸರ್ವ ಕೃತಾರ್ಥ ಪೈಧಾಲು. ಶ್ರೀ ನಾಮದೇವರು ಅನ್ನುವುದೇನೆಂದರೆ ಭಗವಂತನಲ್ಲಿ ಚಿತ್ತವನ್ನಿಟ್ಟು ಅವನ ನಾಮವನ್ನು ಜಪಿಸುವುದರಿಂದ ಮನಸ್ಸು ಅವನ ಪಾದಗಳಲ್ಲಿ ಅಖಂಡ ತೊಡಗಿರುತ್ತದೆ. ನನ್ನ ಮನೋರ್ಥಗಳೆಲ್ಲ ಪೂರ್ಣವಾದವು. ನಾನು ಎಲ್ಲ ದೃಷ್ಟಿಯಿಂದ ಕೃತಾರ್ಥನಾದನು. ವಾಟೆ ಮದ ಸರ್ವ ದ್ಯಾವೇ ತುಜೆ ಹಾಕಿ ನಾಮರೂಪ ವೃತ್ತಿ ಸಹಿತ ಮನ. ನನಗೆ ಅನಿಸುವುದೇನೆಂದರೆ ನಾಮರೂಪ ವೃತ್ತಿ ಸಹಿತ ನನ್ನ ಮನಸ್ಸನ್ನು ನಿನಗೆ ಅರ್ಪಿಸಿಬಿಡಬೇಕು. ಉಡಾಲಿ ಪಕ್ಷಿಣಿ ಗೇಲಿ ಅಂತರಾಳಿ ಚಿತ್ತ ಬಾಳಾದವಳಿ ಠೇವುನಿಯ ತೈಸೆ ಮಾಝೆ ಮನ ರಾಹೋಕ ಈಶ್ವರಿ ಮಗ ಸುಖೇ ಸಂಸಾರಿ ಅಸೇನಕ. ಪಕ್ಷಿಯು ತನ್ನ ಮನಸ್ಸನ್ನು ತನ್ನ ಮರಿಗಳ ಹತ್ತಿರ ಇಟ್ಟು ಆಕಾಶದಲ್ಲಿ ಹಾರುತ್ತಿರುವಂತೆ ನನ್ನ ಮನಸ್ಸು ಕೂಡ ಭಗವಂತನಲ್ಲಿ ತೊಡಗಿರಬೇಕು. ಹೀಗಿದ್ದರೆ ನಾನು ಸಂಸಾರದಲ್ಲಿದ್ದರೂ ಯಾವುದೇ ಅಭ್ಯಂತರವಿಲ್ಲ. ಅವಘೆ ಆಪಲೆ ಮನದಿಲೆ ಜಿಹಿ ಆತೆ ಅಸೇತ್ಯ ಸಾಂಗತೆ ಮಾಗೆ ಪುಢೆ. ನಾನು ನನ್ನ ಸಂಪೂರ್ಣ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಟಿರುವೆನೋ ಅವನು ನಿರಂತರ ನನ್ನ ಹಿಂದೆ ಮುಂದೆ ಇದ್ದೇ ಇರುತ್ತಾನೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಜನಾಬಾಯಿ ಶ್ರೀರಾಮ ಸಮರ್ಥ ಜನಾಬಾಯಿ. ಒಂದು ದೇವ ದೇಖಿಲ ನಾಮೇ ಓಳಕುನಿ ಠೇವಿಲ ಲಿಂಗದೇಹ ವಿರವಿಲೆ ಜನಿಮಣೆ ಯಾ ಬಿಟ್ಟಲೆ. ಜನಾಬಾಯಿ ಅನ್ನುವುದೇನೆಂದರೆ ನಾನು ದೇವರನ್ನು ನೋಡಿದೆ, ನಾಮದಿಂದ ಅವನನ್ನು ಗುರುತಿಸಿದೆ. ಆ ವಿಠಲ್ನಲ್ಲಿ ನಾನು ನನ್ನ ಲಿಂಗದೇಹವನ್ನು ಲಯಗೊಳಿಸಿಬಿಟ್ಟೆ. तुझ्या वाचूनी विठ्ठला कोणी नाही रे मजला. ರಾತ್ರಂದಿವಸ ಮದಪಾಶಿ ದಳು ಕಾಂಡು ಲಾಗಲಾಸಿ. ಹೇ ವಿಠ್ಠಲ, ನಿನ್ನ ಹೊರತು ನನಗೆ ಬೇರೆ ಯಾರೂ ಇಲ್ಲ. ಹೇ ವಿಠ್ಠಲ, ಹಗಲಿರಲು ನೀನು ನಿನಗೆ ನನ್ನ ಹತ್ತಿರ ಕುಳಿತು ಕುಟ್ಟುವುದು ಬೀಸುವುದು ಮಾಡಬೇಕಾಯಿತೆ. ಮೀ ತುಜೇಗಾ ಲೇಖರು ನಕೋ ಮನಶಿ ಅಭೇರು. ಹೇ ವಿಠ್ಠಲ, ನಾನು ನಿನ್ನ ಮಗುವಾಗಿರುವೆ, ನನ್ನನ್ನು ದೂರ ಮಾಡಬೇಡ. ರಾತ್ರಂದಿವಸ ಭಾವ ವಿಠ್ಠಲಾಚೆ ಪಾಯಿ ಚಿತ್ತ ಠಾಯಿಚೆ ಠಾಯಿ ಮಾವಳಲೆ. ಹಗಲಿರುಳು ನನ್ನ ಮನಸ್ಸು ನಿನ್ನ ಪಾದದಲ್ಲಿಯೇ ತೊಡಗಿರುತ್ತದೆ, ಚಿತ್ತವು ತಾನು ಇರುವಲ್ಲಿಯೇ ಲಯವಾಗಿ ಹೋಗಿರುತ್ತದೆ. ಸಾವಳೀತೆ ಮೂರ್ತಿ ಹೃದಯ ಬಿಂಬಲಿ ದೇಹ ಬುದ್ಧಿ ಮಾಜಿ ಪಾಲಟಲಿಗೆ ಸಾಚಿ. ಆ ವಿಠಲನ ಶ್ಯಾಮ ಮೂರ್ತಿಯು ಹೃದಯದಲ್ಲಿ ಪ್ರಕಟವಾಯಿತು. ಆಗ ನನ್ನ ದೇಹ ಬುದ್ಧಿಯು ಸಂಪೂರ್ಣ ನಷ್ಟವಾಗಿ ಹೋಯಿತು. ನಿಜ ಧ್ಯಾಸೆ ಕೈಸ ಅವಘಾಚಿ ಸಾಪಡದ ಈ ವಿಶ್ವರೂಪಿ ದೇಖಿಲ ಬಾಯಿಯಾನು. ಪಾಂಡುರಂಗನ ಧ್ಯಾಸದಿಂದ ಸರ್ವಸ್ವೂ ಪ್ರಾಪ್ತವಾಯಿತು. ಹೇ ಸಖಿಯರೇ, ನಾನು ಅವನನ್ನು ವಿಶ್ವರೂಪದಲ್ಲಿ ನೋಡಿದೆ. ದೇವ ಖಾತೆ ದೇವ ಪಿತೆ ದೇವಾವರಿ ಮೀ ನಿಸ್ತೆ ದೇವದೇತೆ ದೇವಗೇತೆ ದೇವಾಸವೇ ವ್ಯವಹಾರಿತೆ. ದೇವ ಏತೆ ದೇವತೇತೆ ದೇವಾವಿನೇ ನಾಹಿ ರಿತೆ. ಜನಿಮನೆ ವಿಠಾಬಾಯಿ ಭರೂನಿ ಓರದೆ ಅಂತಬಾಯಿ. ಜನಾಬಾಯಿ ಅನ್ನುವುದೇನೆಂದರೆ ಭಗವಂತನೇ ತಿನ್ನುತ್ತಾನೆ, ಭಗವಂತನೇ ಕುಡಿಯುತ್ತಾನೆ, ನಾನು ಭಗವಂತನ ಮೇಲೇ ಮಲಗುತ್ತೇನೆ, ಭಗವಂತನೇ ಕೂಡುತ್ತಾನೆ, ಅವನೇ ತೆಗೆದುಕೊಳ್ಳುತ್ತಾನೆ, ಅವನೇ ಎಲ್ಲ ವ್ಯವಹಾರವನ್ನು ಮಾಡುತ್ತಾನೆ. ದೇವರು ಅಲ್ಲಿ ದೇವರು ಇಲ್ಲಿ ಇರದಂಥ ಸ್ಥಳವಿಲ್ಲ. ವಿಠಲನೇ ಅಂತರಂಗ ಬಹಿರಂಗದಲ್ಲಿ ತುಂಬಿ ಉಳಿದಿರುತ್ತಾನೆ. ಅನುಹಾತ ಘಂಟಾ ಶ್ರವಣಿ ಐಕುಣಿ ವಿಸ್ಮಿತ ಧಾಲಿ ಜನಿ. ಜನಾಬಾಯಿ ಅನ್ನುವುದೇನೆಂದರೆ ಅನಾಹತ ಘಂಟಾನಾದ ಕೇಳಿ ವಿಸ್ಮಿತವಾದನು. ಜೀವಭಾವ ಅಮ್ಮಿ ಸಾಂಡು ಹೂವಾಳುನಿ ಮನೆ ದಾಸಿ ಜನಿ ನಾಮಯಾಸಿ. ಈ ನಾಮದೇವರ ದಾಸಿಯಾದ ಜನಾಬಾಯಿ ಅನ್ನುವುದೇನೆಂದರೆ ನಾನು ನನ್ನ ಜೀವಭಾವವನ್ನು ನಿವಾರಿಸಿ ಒಗೆದು ಬಿಟ್ಟಿರುವೆನು. ನಾಮಯಾಚೆ ಜನಿಲ ಆನಂದ ಪೈ ಧಾಲ ಹೃದಯ ಬಿಂಬಲ ಪಾಂಡುರಂಗ. ನಾಮದೇವರ ದಾಸಿಯಾದ ಜನಾಬಾಯಿ ಅನ್ನುವುದೇನೆಂದರೆ ನನ್ನ ಹೃದಯದಲ್ಲಿ ಪಾಂಡುರಂಗ ಪ್ರಕಟವಾದನು, ಅದರಿಂದ ನನಗೆ ಆನಂದವೇ ಆಯಿತು. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀರಾಮ ಸಮರ್ಥ. ನಿರ್ಗುಣ ಪರಮಾತ್ಮನ ಸ್ವರೂಪ ಹಾಗೂ ಈ ಎಲ್ಲ ಪ್ರಪಂಚ ಇವುಗಳನ್ನು ಜೋಡಿಸುವ ಸರಪಳಿಯು ಓಂಕಾರವಾಗಿರುತ್ತದೆ. ಆದ್ದರಿಂದ ಪರಮಾತ್ಮದಲ್ಲಿ ಯಾವುದೇ ಸಾಧನೆಯಿಂದ ಜಡದ ನಿರಾಕರಣೆ ಮಾಡುತ್ತಾ ಕೊನೆಗೆ ಓಂಕಾರದವರೆಗೆ ಹೋಗಿ ನಿಲ್ಲಬೇಕಾಗುತ್ತದೆ. ಅಂದರೆ ಪ್ರತಿಯೊಬ್ಬರಿಗೆ ನಾಮದ ಹತ್ತಿರ ಬರಬೇಕಾಗುತ್ತದೆ. ಶ್ರೀ ಮಹಾರಾಜರು ಶ್ರೀರಾಮ ಸಮರ್ಥ. ಚೋಖಾ ಮೇಳ ಚೋಖಾ ಮಣೆ ಮಾಧ ಸಂದೇಹ ಫಿಟಲ ದೇವ ಪ್ರಕಟಲ ದೇಹ ಮಾಡಿ. ಚೋಖಾ ಮೇಳ ಅನ್ನುವುದೇನೆಂದರೆ
ನನ್ನ ಸಂದೇಹವೆಲ್ಲ ದೂರವಾಯಿತು. ನನ್ನ ಹೃದಯದಲ್ಲಿ ಭಗವಂತನು ಪ್ರಕಟನಾದನು. ಓಂಗಳ ವಾಸನ ಟಾಕಿಲಿ ದಾಳೋನಿ ಘಾತಲಿ ಚರಣಿ ಮಿಠಿ ದೇವ. ವ್ಯರ್ಥ ವಾಸನೆಗಳನ್ನೆಲ್ಲ ಸುಟ್ಟು ಹಾಕಿದೆನು ಹಾಗೂ ನನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆನು. ಸಂಸಾರಾಚೆ ನಾಯಿ ಭಯ ಅಮ್ಹಾ ಕರೀಲತೋ ಕಾಯ ರಾತ್ರ ದಿವಸ ಪಾಯ ಝಾಲೇ ನಿರ್ಭಯ ಆಟವತ. ನಮಗೆ ಸಂಸಾರದ ಭಯವಿಲ್ಲ, ಅದು ನಮಗೆ ಏನು ತಾನೇ ಮಾಡುತ್ತದೆ. ಹಗಲುಗಳು ಭಗವಂತನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ನಿರ್ಭಯನಾದ. ಸರ್ವ ಇಂದ್ರಿಯಾಂಚಿ ಬಾಂಧೋನಿಯ ಮೋಟ ಥೇವಿಲೆ ನಿಕಟ ವಿಠೂ ಪಾಶಿ. ಎಲ್ಲ ಇಂದ್ರಿಯಗಳ ಗಂಟನ್ನು ಕಟ್ಟಿ ಭಗವಂತನ ಹತ್ತಿರ ಇಟ್ಟು ಬಿಟ್ಟಿರುವೆ. ಅಖಂಡ ಚಿಂತನ ಮಾನಸಿ ತೋಚಿ ಆವಡೆ ದೇವಾಸಿ ಯಾಪರತೆ ಸಾಧನಾಸಿ ದುಜೆ ಮಾನಸಿ ಧರುನಕ. ಮನಸ್ಸಿನಲ್ಲಿ ಮಾಡುವ ಅಖಂಡ ಚಿಂತನೆಯು ಭಗವಂತನಿಗೆ ರುಚಿಸುತ್ತದೆ. ಇದಕ್ಕೆ ಹೊರತಾಗಿ ಬೇರೆ ಸಾಧನೆ ಇದೆ ಎಂಬುದನ್ನು ಮನಸ್ಸಿನಲ್ಲಿ ಯೋಚಿಸಲೇಬಾರದು. ನಾಮಾಚೆ ಚಿಂತನ ಹೇಚಿ ಮಾಜೆ ಅನುಷ್ಠಾನ ಯಾಪರತೆ ಸಾಧನ ನ ಕಳೆ ಕಾಯಿ. ಅಖಂಡ ಸಮಾಧಿ ನಾಮಾಚ ಚಿಂತನೆ ನಾಮದ ಚಿಂತನೆ ನನ್ನ ಅನುಷ್ಠಾನ. ಇದರ ಹೊರತು ಬೇರೆ ಯಾವ ಸಾಧನೆಯೂ ನನಗೆ ತಿಳಿಯುವುದಿಲ್ಲ. ನಾಮದ ಚಿಂತನೆಯಲ್ಲಿ ಅಖಂಡ ಸಮಾಧಿ ಪ್ರಾಪ್ತವಾಗುತ್ತದೆ. ಶ್ರೀರಾಮ ಸಮರ್ಥ. सद्गुरुनाथ महाराज की जय. जय जय रघुवीर समर्थ. समर्थ सद्गुरु श्री ब्रह्मचैतन्य महाराजರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ, ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಮಾಡ್ತಿರ್ತಕ್ಕಂಥ ಈ ಒಂದು ಪಾಠವನ್ನು ಅರ್ಥಾತ್ ಸ್ವಾಧ್ಯಾಯವನ್ನು ನಾವು ಶ್ರವಣ ಮಾಡಿದ್ವಿ. ಈಗ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾವು ಆಶ್ರಮವಾಸಿಗಳು ಸೇರಿಕೊಂಡು ಯಾವುದಾದ್ರೂ ಒಂದು ಪುಸ್ತಕವನ್ನು ಪಾರಾಯಣ ಮಾಡ್ತಾ ಇರ್ತೀವಿ. ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿ ಅವರವ್ರ ಮುಂದೆ ಮೈಕಿಟ್ಟು ಮಾಡಿ ವಗೈರೆ ಇತ್ಯಾದಿ ಈ ರೀತಿಯಾಗಿ ಇದನ್ನು ಈ ಮೂಲಕವಾಗಿ ಎಲ್ಲರಿಗೂ ಮುಟ್ಟಿಸೋದು ಶಕ್ಯವಾಗುವುದಿಲ್ಲ. ಆದರೆ ಇವತ್ತೊಂದು ದಿವಸ ನಾವಿಲ್ಲಿ ಕೂತವರೆಲ್ಲರೂ ನಿಮಗೆಲ್ಲರಿಗೂ ನಾವು ಇಲ್ಲಿ ಕೂತಿರೋದು ಅರ್ಥಾತ್ ಏನು ಅಂದರೆ ಕಾಣಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇದನ್ನು ಎತ್ತಿ ಅಲ್ಲಿಡ್ತಾರೆ. ನಾವೆಲ್ಲರೂ ಪಾರಾಯಣ ಮಾಡೋದನ್ನ ನೀವೆಲ್ಲರೂ ಸ್ವಲ್ಪ ಹೊತ್ತು ನೋಡಬೇಕಾಗಿ ವಿನಂತಿ. ಇವತ್ತು ಪ್ರತಿ ದಿವಸ ನಾವು ಜ್ಞಾನೇಶ್ವರಿಯ 5ನೇ ಅಧ್ಯಾಯವನ್ನು ಓದ್ತಾ ಇರ್ತೀವಿ. ಈಗ ಈ ಮ್ಯಾಗ್ಝಿನ್ನು ಪ್ರತಿ ತಿಂಗಳ ಜ್ಞಾನೇಶ್ವರಿ ಚಿಂತನಧಾರೆ ಮತ್ತು ನಾಮಚೈತನ್ಯ ಅಥವಾ ಇದು ಬ್ರಹ್ಮಚೈತನ್ಯ ಚಿಂತನೆ ಬಂದಾಗ ಅದರಲ್ಲಿಯ ಒಂದು ಪ್ರವಚನಗಳನ್ನು ಓದಿ ಮತ್ತೆ ನಮ್ಮ ನಿತ್ಯದ ಒಂದು ಜ್ಞಾನೇಶ್ವರಿ ಚಿಂತನ ಪ್ರವಚನಗಳಲ್ಲಿ 5ನೇ ಅಧ್ಯಾಯವನ್ನು ಮುಂದುವರಿಸ್ತಾ ಇರ್ತೀವಿ. ಅದಕ್ಕನುಸಾರವಾಗಿ ಇವಾಗ ಈ ತಿಂಗಳ ಜ್ಞಾನೇಶ್ವರಿ ಬಂದಿರೋದರಿಂದ ಅದರಲ್ಲಿ 3 ಪ್ರವಚನಗಳಿವೆ. ಆ 3 ಪ್ರವಚನಗಳನ್ನು ಓದೋದಾದ ಮೇಲೆ ಮತ್ತೆ ನಮ್ಮ ನಿತ್ಯದ ಜ್ಞಾನೇಶ್ವರಿ 5ನೇ ಅಧ್ಯಾಯವನ್ನು ನಾವು ಮುಂದುವರಿಸ್ತೀವಿ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಪ್ರವಚನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀರಾಮ ಸಮರ್ಥ. ನಾನು ಮುಂಚೆ ಓದ್ತೀನಿ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಹಾಗೂ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಪರಂಪೂ ಶ್ರೀ ಬೆಲ್ಸರೆ ಬಾಬಾ ಅವರು ಮುಂಬೈಯಲ್ಲಿ ಪರಂಪೂ ಶ್ರೀ ತಾತ್ಯಾ ಸಾಹೇಬರ ಮನೆಯಲ್ಲಿ ಸುಮಾರು 35-40 ವರ್ಷ ಪ್ರತಿ ರವಿವಾರ ಶ್ರೀ ಜ್ಞಾನೇಶ್ವರಿಯನ್ನು ಕುರಿತು 1 ಗಂಟೆ ಪ್ರವಚನ ಮಾಡಿದರು. ಆ ಪ್ರವಚನವನ್ನು ಶ್ರೀ ಪಂಚವಿಶ್ಯ ಮಾಸ್ತರ್ ಎಂಬವರು ಸಂಪೂರ್ಣವಾಗಿ ಬರೆದುಕೊಳ್ಳುತ್ತಿದ್ದರು. ಶ್ರೀ ಮಹಾರಾಜರ ಅನುಗ್ರಹದಿಂದ ಅವೆಲ್ಲವುಗಳನ್ನು ನಮ್ಮ ವಾಂಗ್ಮಯ ಪ್ರತಿಷ್ಠಾನಕ್ಕೆ ಕೊಟ್ಟರು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇವೆಲ್ಲ ಪ್ರವಚನವು ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ, ಮುಖ್ಯತಃ ನಾಮ ಸಾಧಕರಿಗೆ ಅತ್ಯಂತ ಉಪಯುಕ್ತವಾಗಿರುತ್ತವೆ. ಇದೇ ಭಾವನೆಯಿಂದ ನಾವು ಈ ಪ್ರವಚನಗಳನ್ನು ಜ್ಞಾನೇಶ್ವರ ಚಿಂತನಧಾರೆ, ಬ್ರಹ್ಮಚೈತನ್ಯ ಚಿಂತನೆ ಹಾಗೂ ನಾಮಚೈತನ್ಯ ಎಂಬ ಮಾಸಿಕ ಹಾಗೂ ತ್ರೈಮಾಸಿಕ ಪತ್ರಿಕೆಗಳ ಮೂಲಕ ಪ್ರಕಟಿಸುತ್ತಾ ಬಂದಿರುತ್ತೇವೆ. 10ನೇ ಅಧ್ಯಾಯದ ಕೆಲವು ಶ್ಲೋಕಗಳಾದ ಮೇಲೆ 12ನೇ ಅಧ್ಯಾಯದವರೆಗಿನ ಪ್ರವಚನಗಳನ್ನು ಪಂಚವಿಶ್ಯ ಮಾಸ್ತರರು ಬರೆದಿರಬಹುದು, ಆದರೆ ಅವು ಸಿಕ್ಕಿರುವುದಿಲ್ಲ. ಆದ್ದರಿಂದ ಅವು ನಮಗೆ ಸಿಗಲಿಲ್ಲ. ಆದರೂ ಅವುಗಳನ್ನು ಹೇಗಾದರೂ ಬರೆಯಬೇಕೆಂಬ ಉದ್ದೇಶವಿರುತ್ತದೆ. ಕಳೆದ ಅನೇಕ ದಿನಗಳಿಂದ, ಅನೇಕ ಕಾರಣಗಳಿಂದಾಗಿ 12ನೇ ಅಧ್ಯಾಯ ಪ್ರಾರಂಭ ಮಾಡಲು ಶಕ್ಯವಾಗಿರಲಿಲ್ಲ. ಶ್ರೀ ಮಹಾರಾಜರ ಅನುಗ್ರಹದಿಂದ ಈಗ ಪ್ರಾರಂಭಿಸಿರುತ್ತೇವೆ. ಈ ಅಧ್ಯಾಯದಲ್ಲಿ 40 ಪ್ರವಚನಗಳಿರುತ್ತವೆ. ಇದಾದ ಮೇಲೆ ಕ್ರಮವಾಗಿ 13-14ನೇ ಅಧ್ಯಾಯಗಳನ್ನು ಪ್ರಾರಂಭಿಸುತ್ತೇವೆ. ವಾಚಕರು ಅವೆಲ್ಲವುಗಳನ್ನು ಅವಶ್ಯವಾಗಿ ಓದಬೇಕೆಂಬುದು ನಮ್ಮ ಕಳಕಳಿಯ ಪ್ರಾರ್ಥನೆಯಾಗಿರುತ್ತದೆ.
ಶ್ರೀ ಮಹಾರಾಜರು ಸರ್ವವಾಚಕರನ್ನು ಅನುಗ್ರಹಿಸಿದೆಂದು ಪ್ರಾರ್ಥಿಸುತ್ತೇನೆ. ತಮ್ಮ ಸದ್ಗುರು ವಿಧೇಯ ದತ್ತಾವಧೂತ. ಈಗ ಮುಂದೆ ಪ್ರವಚನವನ್ನು ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಒಂದು ಸಹಾಧ್ಯಾಯಿಗಳು ಅದನ್ನು ಓದ್ತಾರೆ. ಇವತ್ತು ಒಂದು ದಿವಸದ ಮಟ್ಟಿಗೆ ಅದನ್ನು ಎಲ್ಲರಿಗೂ ಕಾಣುವಂತೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ನಾಳಿನಿಂದ ಮತ್ತೆ ನಮ್ಮ ಮಟ್ಟಿಗೆ ನಾವು ಅದನ್ನು ಓದ್ತೀವಿ. ಮುಂಚೆ ನಾನು ಓದ್ತಕ್ಕಂಥ ಪುಸ್ತಕದಲ್ಲಿ ವಿಚಾರಗಳನ್ನು ಎಲ್ಲರಿಗೂ ಶ್ರವಣ ಮಾಡಲಿಕ್ಕೆ ಅನುಕೂಲತೆ ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಯಾರು ಶ್ರೀರಾಮ ಸಮರ್ಥ ಸದ್ಗುರು ನಿತ್ಯಮಾನವ ಜ್ಞಾನೇಶ್ವರಿ ಪ್ರವಚನಗಳು ಅಧ್ಯಾಯ 12 ಪ್ರವಚನ 15-11-19 ನಿತ್ಯ ನಮ್ಮ ವಿಷಯವು ಏನು ಬಂದಿತು? ಅಭಿರುಚಿಯ ವಿಷಯ ಅನ್ನೋದಿತ್ತು. ಅಂದರೇನು? ಅಭಿರುಚಿಯಾಗಿ ನಮ್ಮ ಮನಸ್ಸು ವಸ್ತುವಿಗೆ, ವ್ಯಕ್ತಿಗೆ ಅಥವಾ ಬೇರೆ ಯಾವುದಾದ್ರೊಂದು ಪ್ರಕಾರಕ್ಕೆ ಅಂಟಿಕೊಂಡಿರ್ತದೆ. ಒಂದು ಉದಾಹರಣೆ ಹೇಳುತ್ತೀನಿ. ನಾವು ಬೆಂಗಳೂರಿಗೆ ಹೋಗಿದ್ದೆವು. ತಿರುಗಿ ಬರುವಾಗ ನಮ್ಮ ಟ್ರೈನಿನ ಸಮಯವಾಗಿತ್ತು. ಆಗಾಗ ಜನರು ಭಜನೆ ಮಾಡಲು ಪ್ರಾರಂಭಿಸಿದರು. ಆ ಭಜನೆಯಲ್ಲಿ ನಮ್ಮ ಜೊತೆಗಿರುವವರೊಬ್ಬರು ಕುಳಿತುಕೊಂಡು ಭಜನೆ ಅನ್ನತೊಡಗಿದರು. ಟಾಟಾ ಸಾಹೇಬರು ಅವರಿಗೆ ಜೋರಾಗಿ ನಿಮಗೆ ಅದರ ಹೊರತು ಸ್ವಸ್ಥತೆ ಅನಿಸುತ್ತಿಲ್ಲವೇ? ಅದು ಆಗಲೇಬೇಕೆ ಎಂದು ಕೇಳಿದರು. ಅದಕ್ಕೆ ಅವರು ನನಗೆ ಭಜನೆಯಲ್ಲಿ ಅಭಿರುಚಿ ಇರುತ್ತದೆ ಅಂದರು. ಅದಕ್ಕೆ ನಾನು ತಾರತಮ್ಯ ಇರಬೇಕಲ್ವೇ? ಅದರಿಂದ ಅಭಿವೃದ್ಧಿ ಅಂದ ಮೇಲೆ ಅದಕ್ಕೆ ಸಮಯ ಪ್ರಯತ್ನ ಇರುವುದಿಲ್ಲವೇ? ಪ್ರಸಂಗಂತೂ ಇರುವುದಿಲ್ಲ. ತಾತ್ಪರ್ಯವೇನೆಂದರೆ ಅಭಿರುಚಿ ಇರುವಲ್ಲಿ ಮನಸ್ಸು ಅಂಟಿಕೊಂಡಿರುತ್ತದೆ. ದೇಹದ ನಿಷ್ಕ್ರಮಣೆಯಾಗುವುದು ಅಭಿರುಚಿಯ ಮರ್ಮವಾಗಿರುತ್ತದೆ. ಅಭಿರುಚಿಯಲ್ಲಿ ಕಾಲದ ಅರಿವು ಇರುವುದಿಲ್ಲ. ಹಾಗೂ ನಮ್ಮ ಅಸ್ತಿತ್ವದ ಅರಿವೇನು ಕಾಲವನ್ನೇ ಅವಲಂಬಿಸುವುದರಿಂದ ಕಾಲ ಮರೆತರೆ ನಮ್ಮನ್ನು ನಾವೇ ಮರೆತಂತಾಗುತ್ತದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಅನ್ನುತ್ತಾರೆ. ಮನುಷ್ಯನು ಮನುಷ್ಯನೆಂದು ಹೇಗೆನ್ನುತ್ತಾರೆಂದರೆ ಅವನು ಯಾವ ಇರುತ್ತವೆಯೋ ಅಂದರೆ ಮನುಷ್ಯನು ಬದಲಾಗುವುದೆಂದರೆ ಅಭಿರುಚಿ ಬದಲಾಗುವುದು ಪರಮಾರ್ಥದ ಕಾರ್ಯವಾಗಿರುತ್ತದೆ. ಸಾಧನೆ ಅಂದರೇನು? ನಮ್ಮ ಪ್ರಾಪಂಚಿಕ ಯಾವ ಅಭಿರುಚಿಗಳಿರುತ್ತವೆಯೋ ಅವುಗಳನ್ನು ಬಿಟ್ಟು ಭಗವಂತನ ಅಭಿರುಚಿ ಹಚ್ಚಿಕೊಳ್ಳುವುದೇ ಸಾಧನೆಯಾಗಿರುತ್ತದೆ. ಅಭಿರುಚಿಯನ್ನು ಕುರಿತು ಒಂದು ವಿನೋದವಾಯಿತು. ಒಬ್ಬ ಹರಿಕಥೆಕಾರರು ಹರಿಕಥೆ ಮಾಡುತ್ತಿದ್ದರು. ಶ್ರೋತೃಗಳು ಮುಂದೆ ಕುಳಿತಿದ್ದರು. ನಾರಾಯಣ ಭಾಸ್ಕರ ಖರೆ ಎಂಬುವರಿದ್ದರು. ಅವರು ಅನಂತ ದ್ವಾರಕೇಶ ಶಂಕರಾಚಾರ್ಯರು. ಅವರು ಬಹಳ ದೊಡ್ಡ ವಿದ್ವಾನ್ ಆಗಿದ್ದರು. ಮಂತ್ರಶಾಸ್ತ್ರಗಳನ್ನು ಕುರಿತು ಅವರದೊಂದು ಗ್ರಂಥವೇ ಇರುತ್ತದೆ. ಅದರಲ್ಲೊಂದು ಪದವಿರುತ್ತದೆ. ಹರಿ ತುಜಿ ಅವಡಿ ಮಜಲ ದೇವಿ ಕೃಪಾ ಕಟಾಕ್ಷ ಪಾವೂನಿ ಮಜೆ ಕಡೆ ಅಹಂ ಮಮತಾ ನೇಯಿ. ಹರಿಕಥೆಕಾರರು ಈ ಪದವನ್ನು ಮತ್ತೆ ಮತ್ತೆ ಅನ್ನುತ್ತಿದ್ದರು. ಹರಿ ತುಜಿ ಅವಡಿ ಮಜಲಾ ದೇವಿ, ಹರಿ ತುಜೆ ಅವಡಿ ಮಜಲಾ ದೇವಿ. ಅದೇ ಪದವನ್ನು 10-15 ಬಾರಿ ಹೇಳಿ ಒಬ್ಬನು ಎದ್ದು ನಿಂತು ಉಳುವುದಿಲ್ಲ. ಇದನ್ನೇನು ದೂರ್ತತನದ ನಡೆಸಿರುವಿರಿ ಅನ್ನಲು ಹರಿಕಥೆಕಾರರು ಗಾಬರಿಯಾಗಿ ನಿಮಗೇನಾಯಿತು ಎಂದು ಕೇಳಿದರು. ಅದಕ್ಕೊಂದು ನನ್ನ ಹೆಸರು ಹರಿ ಹಾಗೂ ನನ್ನ ಹೆಂಡತಿ ಹೆಸರು ಅವಡಿ ಇರುತ್ತದೆ ಎಂದು ಸಿಟ್ಟಿನಿಂದ ಉರುತ್ತಾ ಎಲ್ಲರ ಜನರ ಕಡೆಗೆ ಮುಖ ಮಾಡಿ, ನೀವೇ ನೋಡ್ರಿ, ಇವನು ನನ್ನ ಹೆಂಡತಿಯನ್ನು ಕೇಳುತ್ತಿರುವನು, ಇವಾಗೇನಾದರೂ ಮರ್ಯಾದೆ ಇರುತ್ತದೆಯೇ ಅನ್ನಲು. ಅಷ್ಟು ನಾವು ಯಾವ ಸಾಧನೆ ಮಾಡುತ್ತೇವೆಯೋ ಆ ಸಾಧನೆಯಲ್ಲಿ ನಮ್ಮ ಪ್ರಗತಿ ಎಷ್ಟು ಆಗಿರುತ್ತದೆ ಎಂಬುದನ್ನು ನೋಡಬೇಕಾದ್ರೆ ನಮ್ಮ ಸದ್ಗುರುಗಳಿಗೆ ಏನು ಸೇರುತ್ತದೆಯೋ ಅದು ನಮಗೆ ಸೇರತೊಡಗಿದೆ ಅಂದರೆ ನಮ್ಮ ಗಾಡಿ ಸರಿಯಾಗಿ ನಡೆಯುತ್ತದೆ ಎಂದು ತಿಳ್ಕೊಳ್ಳಬೇಕು. ಆದರೆ ಯಾರಿಗೆ ಸದ್ಗುರುಗಳು ದೇವಭಾವದಲ್ಲಿ ಪ್ರಾಪ್ತವಾಗಿರುವುದಿಲ್ಲವೋ ಅವರು ಏನು ಮಾಡಬೇಕು? ಜ್ಞಾನೇಶ್ವರ ಮಹಾರಾಜರು, ಏಕನಾಥ್ ಮಹಾರಾಜರು, ಶ್ರೀ ಸಮರ್ಥರು ಮುಂತಾದ ಸತ್ಪುರುಷರು ತಮ್ಮ ಗ್ರಂಥಗಳಲ್ಲಿ ಸತ್ಪುರುಷರ ಲಕ್ಷಣಗಳು ಹೇಳಿರುತ್ತಾರೆ. ಆ ಲಕ್ಷಣಗಳು ನಮಗೆ ಸೇರತೊಡಗಿದವೆ ಅಂದರೆ ನಮ್ಮ ಪ್ರಗತಿ ಸರಿಯಾಗಿ ನಡೆದಿರುತ್ತದೆ ಎಂದು ತಿಳಿಯಬೇಕು. ನಾವು ಪ್ರತ್ಯಕ್ಷ ನೋಡಿದ ಅನುಭವಿಸಿದ ಒಂದು ಕೃತ್ರಿಮ ಉದಾಹರಣೆ ಹೇಳುತ್ತೇನೆ. ಈ ದಿವಾಕರರಾವ್ ಅವರ ಅಜ್ಜ ಇದ್ದರು. ದಿನಕರ್ ಅವರ ಅಜ್ಜ ಇದ್ದರು.
ಅವರ ಹೆಸರು ಬಾಬುಸಾಹೇಬ್ ಕೇತ್ಕರ್. ಅವರು ಪ್ರತಿ ದಿವಸ ಸಾಯಂಕಾಲ ಹಂಚಿನ ಮೇಲೆ ಝುಣಕ ತಿನ್ನುತ್ತಿದ್ದರು. ಆಗ ನಾನು ಇದ್ದರೆ ಅವರು ನನಗೆ ತನ್ನ ತಟ್ಟೆಯಲ್ಲಿ ಸ್ವಲ್ಪ ಝುಣಕ ಕೊಡುತ್ತಿದ್ದರು. ನಾನು ಅದನ್ನು ಪ್ರೇಮದಿಂದ ತಿನ್ನುತ್ತಿದ್ದೆನು. ನಾನು ಅವರಿಗೆ, ಬಾಬುಸಾಹೇಬ್, ನೀವು ಪ್ರತಿ ದಿವಸ ಈ ಝುಣಕ ತಿನ್ನುತ್ತೀರಲ್ಲ, ಇದೇನಿದು ಎಂದು ಕೇಳಲು, ಅದಕ್ಕೆ ಅವರು, ಇದು ಮಹಾರಾಜರಿಗೆ ಸೇರುತ್ತಿತ್ತು, ಆದ್ದರಿಂದ ಇದನ್ನು ನಾನು ತಿನ್ನುತ್ತೇನೆ ಅಂದರು. ಈಗ ಇನ್ನು ಎರಡನೇದಾಗಿ ಚಾಟಾ ಸಾಹೇಬರ ಪ್ರಸಂಗ ಹೇಳುತ್ತೇನೆ. ಅವರು ಟೋಪಿಗೆ ಹಾಕಿಕೊಡುತ್ತಿದ್ದರು. ಒಮ್ಮೆ ಕಾಶಿಕಡರಿಗೆ ಟೋಪಿಗೆ ತರಲು ಹೇಳಿದರು. ಆಗ ದತ್ತೋಪಂತ ಕಾಶಿಕರರು ಟೋಪಿಗೆ ತೆಗೆದುಕೊಂಡು ಬಂದರು. ಅವರು ಕರಿ ಟೋಪಿಗೆ ತಂದಿದ್ದರು. ಆಗ ಚಾಟಾ ಸಾಹೇಬರು, ಇದು ಬೇಡ, ಬ್ರೌನ್ ಅಥವಾ ಬೇರೆ ಯಾವುದಾದ್ರೂ ಬಣ್ಣದ ಟೋಪಿಗೆ ತೆಗೆದುಕೊಂಡು ಬಂದಿರಿ. ಕಾರಣವೇನೆಂದರೆ ಮಹಾರಾಜರಿಗೆ ಕರಿ ಬಣ್ಣ ಸೇರುತ್ತಿರಲಿಲ್ಲ ಅಂದರು. ಎಷ್ಟೊಂದು ಸಾಮಾನ್ಯ ಸಂಗತಿಗಳಾಗಿರುತ್ತವೆ. ಆದರೆ ಗಮನದಲ್ಲಿಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ, ವಾಸನೆಯಿಂದಲೇ ಅಭಿರುಚಿ ನಿರ್ಮಾಣವಾಗುತ್ತದೆ. ನಮ್ಮ ವಾಸನೆಗಳು ಬದಲಾಗವೆಂದು ಯಾವಾಗ ತಿಳಿದುಕೊಳ್ಳುವುದು? ನಮ್ಮ ಅಭಿರುಚಿ ಬದಲಾಗವೆಂದರೆ ನಾವು ವಾಸನೆ ಬದಲಾಗವೆಂದು ತಿಳಿಯಬೇಕು. ನಮ್ಮ ಸದ್ಗುರುಗಳಿಗೆ ಸೇರುವಂಥದ್ದು ನಮಗೆ ಸೇರತೊಡಗಿದೆ ಅಂದರೆ ಪ್ರಗತಿ ಆಯಿತೆಂದು ತಿಳಿಯಬೇಕು. ಇದು ವಿಚಾರ ಮಾಡಿ ಬರಬಾರದು. ತಾವಾಗೇ ಒಳಗಿನಿಂದ ಹಾಗೆ ಅನಿಸಬೇಕು. ಅತ್ಯಂತ ಪ್ರೇಮದಿಂದ ವಿನೋದದಿಂದ ಹೇಳುತ್ತೇನೆ, ಮಹಾರಾಜರಿಗೆ ಗಟ್ಟಿಯಾದ ಹುಳಿ ಮೊಸರು ಸೇರುತ್ತಿತ್ತು. ಅದು ನಿಮಗೆ ಸೇರುತ್ತದೆ ಅಂದರೆ ಆಗುತ್ತಿರುತ್ತದೆ ಎಂದು ತಿಳಿಯಬೇಕು. ಶ್ರೀ ಜ್ಞಾನೇಶ್ವರ ಮಹಾರಾಜರು ಭಕ್ತಿ ಲಕ್ಷಣವನ್ನು ಹೇಳಿರುವರು. ಈಗ ಅವರು ಮುಂದೆ ಅನ್ನುವುದೇನೆಂದರೆ, ಅನನ್ಯ ಯೋಗೆ ವಿಕಲೇ ಜೀವೆ ಮನೆ ಆಗೆ ತಯಾಂಚೆ ಕಾಯಿ ಏಕ ಸಾಗೆ ಜಯ ಸರ್ವ ಬಿ ಕರಿ. ಹೇಗೆ ಅನನ್ಯ ಯೋಗದಿಂದ ಜೀವ ಮನಸ್ಸು ದೇಹದಿಂದ ನನಗೆ ಮಾರಿಕೊಂಡಿರುವುದರಿಂದ ಎಲ್ಲ ನಾನೇ ಮಾಡುವೆನು. ಭಗವಂತನು ಭಗವಂತನು ನಾನು ಶ್ರೀರಾಮ ಮಾತ್ರ ಭಗವಂತನು ನಾನು ಅವರ ಕೆಲಸ ಮಾಡುವುದಿಲ್ಲವೇ ಅನ್ನುತ್ತಾನೆ. ತಾತ್ಪರ್ಯವೇನೆಂದರೆ, ನಮ್ಮ ಜೀವನದಲ್ಲಿ ಯಾವ ಘಟನೆಗಳು ಸಂಭವಿಸುತ್ತವೆಯೋ ಅವು ಸಂಭವಿಸತಕ್ಕವುಗಳ ಎಂಬ ಸಿದ್ಧಾಂತಗಳನ್ನು ನಮ್ಮ ಮನಸ್ಸಿನಲ್ಲಿ ಅತ್ಯಂತ ದೃಢವಾಗಿ ಇಟ್ಟುಕೊಳ್ಳಬೇಕು. ನಾವು ಭಗವಂತನ ಮಾರ್ಗದಲ್ಲಿ ಹೊರಟವೆಂದರೆ ಜೀವನದಲ್ಲಿ ಘಟನೆಗಳು ನಮ್ಮ ಮನಸ್ಸಿನಂತೆ ಆಗುತ್ತವೆಂದು ತಿಳಿಯಬೇಡಿ. ಇಲ್ಲದಿದ್ದರೆ ಜಗತ್ತಿನಲ್ಲಿ ಸುಖ ದುಃಖಗಳು ಮಿಶ್ರಣವಿರುತ್ತಲೇ ಇರಲಿಲ್ಲ. ಸತ್ಪುರುಷರೇ ಆದರೂ ಅವರು ಮನುಷ್ಯರಾಗಿಯೇ ಈ ಭೂಮಿ ಮೇಲೆ ಬಂದಿರುವರಲ್ಲವೇ? ಅಂದ ಮೇಲೆ ಮನುಷ್ಯ ಜೀವನದ ಯಾವ ನಿಯಮಗಳಿರುತ್ತವೆಯೋ ಅವು ಅವರಿಗೂ ಅನ್ವಯಿಸುತ್ತವೆ. ಬಡಸಿ ಬಾಬು ಅವರ ಒಬ್ಬನೇ ಒಬ್ಬ ಹಿರಿಯ ಮಗ ತೀರಿಕೊಂಡನು. ಅಂದ ಮೇಲೆ ಅವರು ಏನು ಮಾಡಬೇಕು? ಈ ಸತ್ಪುರುಷರು ಮಾತನಾಡಿದರೂ ಭಗವದ್ಗೀತೆಯಂತೆ ಮಾತನಾಡ್ತಾರೆ. ನಾನು ನನ್ನ ಕಿವಿಯಿಂದಲೇ ಕೇಳುತ್ತೇನೆ, ಯಾರ ಬಾಯಿಂದ ಕೇಳಿದ್ದಲ್ಲ. ಅವನಿಗೆ ಅವರು ದಾದಾ ಅನ್ನುತ್ತಿದ್ದರು. ನಾನು ಅವರಿಗೆ, ಬಾಬು ರಾಜ ದಾದಾ ತೀರಿಕೊಂಡಾಗ ನಿಮಗೆ ಏನು ಅನಿಸಿತು ಎಂದು ಕೇಳಲು, ಅದಕ್ಕೆ ಅವರು ಏನೂ ಇಲ್ಲ, ಪಾಂಡವಗಳಷ್ಟೇ, ಅವನ ಸಹವಾಸ ಉತ್ತಮವಾಗಿತ್ತು ಅಂದರು. ಅವನು ತಂದೆಯ ಆಜ್ಞೆಯಲ್ಲಿ ಇರಿಸಿದ್ದನು. ತಂದೆಯ ವೃತ್ತಿಯನ್ನು ಮುಂದೆ ನಡೆಸಿಕೊಂಡು ತಂದೆಯ ವೃತವನ್ನು ಮುಂದೆ ನಡೆಸಿಕೊಂಡು ಹೋಗುವನಾಗಿದ್ದನು. ನಾನು ನಿನಗೆ ಹೇಳುವುದೇನೆಂದರೆ, ಜಗತ್ತಿನಲ್ಲಿ ಒಂದು ಕುಟುಂಬದಲ್ಲಿ ಒಂದೇ ಉಪಾಸನೆ ನಡೆಯುವುದು
ಅತ್ಯಂತ ಕಠಿಣವಾಗಿರುತ್ತದೆ. ಕನಿಷ್ಠ ಪಕ್ಷ ಭಾರತದಲ್ಲಿಯಾದರೂ ಅತ್ಯಂತ ಕಠಿಣವಾಗಿರುತ್ತದೆ. ವಿದ್ವಾಂಸರ ಪರಂಪರೆ, ಕಲಾವಂತರ ಪರಂಪರೆ, ಸತ್ಪುರುಷರ ಪರಂಪರೆ, ರಾಜಕೀಯ ಮುಂದಾಳುಗಳ ಪರಂಪರೆ ಅತ್ಯಂತ ದುರ್ಬಲವಾಗಿರುತ್ತದೆ. ಅಜ್ಜ, ಅಪ್ಪ, ಮಗ, ಮೊಮ್ಮಗ ಹೀಗೆ ನಡೆದುಕೊಂಡು ಹೋಗುವುದು ಎಷ್ಟೊಂದು ಕಠಿಣವಾಗಿರುತ್ತದೆ. ನಾವು ಮೊನ್ನೆ ಹೆಬ್ಬಳ್ಳಿಗೆ ಹೋದಾಗ ಧಾರವಾಡಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಬಾಲಚಂದ್ರ ಶಾಸ್ತ್ರಿಗಳೆಂದು ಇರುತ್ತಾರೆ. ಅವರಿಗೆ ಮಹೋಪಾಧ್ಯಾಯ ಎಂಬ ಬಿರುದು ಇರುತ್ತದೆ. ಅತ್ಯಂತ ವಿದ್ವಾಂಸರು ಇರ್ತಾರೆ. ಅವರಿಗೆ 72 ವಯಸ್ಸಾಗಿರುತ್ತದೆ. ಅವರ ಪ್ರಕೃತಿ ಎಷ್ಟೊಂದು ಸರಿ ಇಲ್ಲವೆಂದು ಅವರು ಬಂದಿರಲಿಲ್ಲ. ನನ್ನನ್ನೇ ಕರೆಸಿದ್ದರು. ನನಗೆ ಅವರ ಬಗ್ಗೆ ಅತ್ಯಂತ ಗೌರವವಿರುತ್ತದೆ. ಅವರ ಅಜ್ಜ ಕೃಷ್ಣ ಶಾಸ್ತ್ರಿಗಳೆಂದು ಇರುತ್ತಿದ್ದರು. ಅವರಿಗೆ ಧರಭಂಜನ ರಾಜರು ವೇದಾಂತ ಶಿರೋಮಣಿ ಎಂಬ ಪದವಿ ಕೊಟ್ಟಿದ್ದರು. ಅವರಿಗೆ ಒಮ್ಮೆ ಶ್ರೀ ಮಹಾರಾಜರಿಗೆ ಅಂದದ್ದೇನೆಂದರೆ, ಮಹಾರಾಜ್, ವೇದಾಂತವನ್ನು ಕುರಿತು ಒಂದೇ ಒಂದು ಗ್ರಂಥವನ್ನು ನಾನು ಓದಿರುವುದಿಲ್ಲ. ಅವರ ಚಿರಂಜೀವರು ನಾಗೇಶ್ ಶಾಸ್ತ್ರಿಗಳು ಎಂಬವರಿದ್ದರು. ಅವರು ಕೇಡಗಾಮಕ್ಕೆ ಹೋಗುತ್ತಿದ್ದರು. ಅವರು ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು. ಶಂಕರಾಚಾರ್ಯರು ಅವರನ್ನು ವಿಚಾರ ವಿನಿಮಯ ಮಾಡಲು ಕರೆಸುತ್ತಿದ್ದರು. ಇದರಿಂದ ನೀವೇ ಕಲ್ಪನೆ ಮಾಡಿದೆ. ನಾನು ಅವರಿಗೆ ಸಹಜವಾಗಿ ಅಂದದ್ದೇನೆಂದರೆ, ನಮ್ಮ ಮನೆತನದಲ್ಲಿ ಪಾಂಡಿತ್ಯವು 3 ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುತ್ತದೆ. ಬಹಳ ಉತ್ತಮವಾಗಿರುತ್ತದೆ. ಆಗ ಅವರು ಕೂಡಲೇ ಇದು ಭಗವಂತನ ಇಚ್ಛೆಯಾಗಿರುತ್ತದೆ, ಅವನು ಕೃಪೆಯಾಗಿರುತ್ತದೆ. ಮುಂದಿನವನ್ನು ಹೇಗೆ ಹೇಳಲಿಕ್ಕಾಗ್ತದೆ? ಭಾರತದಲ್ಲಿ 2 ಉದಾಹರಣೆಗಳನ್ನು ಸಹಜವಾಗಿ ನನ್ನ ಕಣ್ಣು ಮುಂದೆ ಬರುತ್ತವೆ. ಒಂದು, ಮಹೇಂದ್ರನಾಥ್ ಠಾಗೂರ್, ರವೀಂದ್ರನಾಥ್ ಠಾಗೂರ್. 2, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು. ಆ ಹೆಣ್ಣು ಮಗಳ ಬಗ್ಗೆ ರಾಜಕೀಯ ಬಂದಾಳು ಎಂಬ ದೃಷ್ಟಿಯಿಂದ ನನ್ನ ಅಭಿಪ್ರಾಯವು ಉತ್ತಮವಾಗಿರುವುದಿಲ್ಲ. ಪೇಶ್ವೆಯವರು ಏನಾಯಿತು ನೋಡಲಿ, ಛತ್ರಪತಿ ಶಿವಾಜಿಯವರು ಏನಾಯಿತು ನೋಡಲಿ. ಇದೆಲ್ಲವೂ ಶೋಕಾಂಕಿತವಾಗಿರುತ್ತದೆ. ತಾತ್ಪರ್ಯವೆಂದರೆ, ನಾನು ಭಕ್ತರ ವಿಷಯದಲ್ಲಿ ಏನು ಮಾಡುವುದಿಲ್ಲ ಎಂದು ಅನ್ನುವ ಆ ಭಗವಂತನು ಅವರ ಜೀವನದ ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಾನೆ. ಉದಾಹರಣೆಗೆ, ಒಬ್ಬಳು ಹುಡುಗಿ ಇರುತ್ತಾಳೆ. ಅವಳು ಮದುವೆಯಾಗಿರುತ್ತದೆ. ಹುಡುಗಿಯು ಅತ್ಯಂತ ಉಪವಾಸಗಳಾಗಿರುತ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ವೈಧವ್ಯ ಬಂದಿರುತ್ತದೆ. ಆಗ ಗುಜರಾತಿ ಸಂತರಿಸರಲ್ಲ ನರಸಿಂಹ ಮೆಹ್ತಾ ಅವರ ಮಗನು ತೀರಿಕೊಂಡರು. ಮನೆಯಲ್ಲಿ ವಿಧವಾ ಜೊತೆ ಇದ್ದಳು. ಹೆಂಡತಿ ಮೊದಲೇ ತೀರಿಕೊಂಡಿದ್ದಳು. ಹಾಗೂ ಅಳಿಯ ತೀರಿಕೊಂಡು ವಿಧವಾ ಮಗಳು ಮನೆಯಲ್ಲೇ ಇದ್ದಳು. ಅವರ ಮನೆಗೆ ಒಬ್ಬ ಸತ್ಪುರುಷರು ಬಂದು ಅವರಿಗೆ, ನಿಮ್ಮ ಮೇಲೆ ಎಂಥ ಪ್ರಸಂಗ ಬಂದಿರುತ್ತದೆಯಲ್ಲ ಅಂದರು. ಆ ನರಸಿಂಹ ಮೆಹ್ತಾ ಅವರು, ನೀವು ತ್ರಿಮೂರ್ತಿಗಳು ಇರುತ್ತೇವೆ, ನಾವು ತ್ರಿಮೂರ್ತಿಗಳು ಇರುತ್ತೇವೆ, ಹಾಗೂ ಜೀವನವು ಆನಂದದಲ್ಲಿ ನಡೆದಿರುತ್ತದೆ. ನಾನು ವಿಧುರ, ಮಗಳು ವಿಧವೆ, ಮಗಳು ವಿಧವೆ, ಸೊಸೆ ವಿಧವೆ. ನಾವು ಮೂವರು ಭಗವಂತನ ಉಪಾಸನೆಯಲ್ಲಿ ತನ್ಮರಾಗಿರುತ್ತೇವೆ ಅಂದರು. ಅಂದ ಮೇಲೆ ಜೀವನದಲ್ಲಿ ಯಾವ ಪ್ರಸಂಗ ಬರುತ್ತದೆಯೋ ಅವುಗಳನ್ನು ನಿವಾರಿಸಲು ಬರುವುದಿಲ್ಲ. ಆಗೋದೆಲ್ಲವೂ ಆಗತಕ್ಕದ್ದೇ. ಆದರೆ ಅದರಲ್ಲಿಯೇ ಯಾವ ತೊಂದರೆಗಳು ಮುಂದೆ ಆಗುವಂತವುಗಳು ಇರ್ತವೆಯೋ ಅವು ಕೂಡ ಆಗುವಂತವುಗಳೇ. ತಾತ್ಪರ್ಯವೇನೆಂದರೆ, ಗಂಡನು ತೀರಿಕೊಂಡನೆಂದರೆ ಅವನ ಡೆಪಾಸಿಟ್ ಇನ್ಶೂರೆನ್ಸ್ ಫಂಡ್, ಪೆನ್ಷನ್ ಮುಂತಾದವುಗಳು ಹೆಂಡತಿಗೆ ಸಿಗಬೇಕೆಂದು ಜನರು ಪ್ರಯತ್ನ ಮಾಡುತ್ತಾರೆ ಹಾಗೂ ಸಿಗುವಂತೆ ಮಾಡಿಕೊಡುತ್ತಾರೆ. ಇದರ ಬಗ್ಗೆ ಯಾರಿಗೂ ಏನು ಹೇಳದಿದ್ದರೂ ಜನರು ತಾವಾಗಿಯೇ ಮಾಡುತ್ತಾರೆ. ತಾತ್ಪರ್ಯವೇನೆಂದರೆ, ಅದರಲ್ಲಿ ಜನರ ಯಾವ ಸಹಾಯ ಬೇಕಾಗುತ್ತದೆ, ದುಡ್ಡಿನ ಯಾವ ಸಹಾಯ ಬೇಕಾಗುತ್ತದೆ, ಯಾವ ಅನುಕೂಲತೆ ಬೇಕಾಗುತ್ತದೆ, ಇದೆಲ್ಲವನ್ನು ಆ ಭಗವಂತನೇ ಮಾಡುತ್ತಾನೆ. ಇದೆಲ್ಲವನ್ನು ಸರಿಯಾಗಿ ತಿಳಿದುಕೊಳ್ಳುವುದರಲ್ಲಿಯೇ ವೈಶಿಷ್ಟ್ಯವಿರುತ್ತದೆ. ನಾನು ಅತ್ಯಂತ ಗಂಭೀರತೆಯಿಂದ ಹೇಳುವುದೇನೆಂದರೆ, BA MA ಕ್ಲಾಸ್ಗಳಿಗೆ ನಾನು ಭಗವದ್ಗೀತೆ ಕಲಿಸಿರುತ್ತೇನೆ ಮತ್ತು ಉತ್ತಮವಾಗಿ ಕಲಿಸಿರುತ್ತೇನೆಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ.
ಅಲ್ಲದೆ ವಿದ್ಯಾರ್ಥಿಗಳದ್ದು ಅಭಿಪ್ರಾಯವಾಗಿರುತ್ತದೆ. ಆದರೆ ಅದರಲ್ಲಿ ಯಾವ ಅನನ್ಯಾಸ್ಥಿತ ಎಂತೋ ಮಾ ಎಂಬ ಶ್ಲೋಕವಿರುತ್ತದೆ. ಅದರಲ್ಲಿ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮಹಂ ಎಂದು ಇರುತ್ತದೆ. ಅದನ್ನು ಕುರಿತು ಭಗವಂತನು ಅನ್ನುವುದೇನೆಂದರೆ, ನಾನು ಅವನ ಚರಿತ್ರಾರ್ಥ ನಡೆಸುತ್ತೇನೆ. ಯೋಗಕ್ಷೇಮ ಮಹಾಮೃತಂ ಮಹಾಮ್ಯಹಂ. ಅದರ ಅರ್ಥವನ್ನು ಶಂಕರಾಚಾರ್ಯರು ಹೇಗೆ ಮಾಡಿರುವುದೆಂದರೆ, ಯೋಗ ಅಂದರೆ ಯಾವುದು ಇರುವುದಿಲ್ಲವೋ ಅದು ಪ್ರಾಪ್ತವಾಗುವುದು, ಹಾಗೂ ಕ್ಷೇಮ ಅಂದರೆ ಯಾವುದು ಇರುತ್ತದೆಯೋ ಅದನ್ನು ಕಾಯ್ದುಕೊಳ್ಳುವುದು. ತಾತ್ಪರ್ಯವೆಂದರೆ, ನಮ್ಮ ಮನೆಯಲ್ಲಿ ಗೋದ್ರೇಜದ ಕಪಾಟ ಇರುವುದಿಲ್ಲ, ಅದನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಹಾಗೂ ಅದರ ಸಂರಕ್ಷಣೆ ಮಾಡುವುದು. ಆದರೆ ನಾವು ಏನು ತಿಳಿದುಕೊಳ್ಳುತ್ತೇವೆಂದರೆ, ಯಾವುದು ಇರುವುದಿಲ್ಲವೋ ಅದು ಬರುತ್ತದೆ ಹಾಗೂ ಅವನು ಒಂದೊಂದರ ಸಂರಕ್ಷಣೆ ಮಾಡುತ್ತಾನೆ. ಶ್ರೀರಾಮ ಸಮರ್ಥ. ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ಇದರ ಅರ್ಥವು ಹೀಗೆ ಅಲ್ಲ, ಹೇಗೆ ನಡೆದಿರುತ್ತದೆಯೋ ಅದು ಹಾಗೆ ನಡೆಯುತ್ತದೆ. ಆದರೆ ಮೊದಲು ಯಾವುದನ್ನು ನಾನು ಮಾಡುತ್ತೇನೆ ಎಂದು ಅನ್ನುತ್ತಿದ್ದೇನೋ ಅದರ ಬದಲೇ ಅವನು ಮಾಡುತ್ತಾನೆಂದು ಅನ್ನುತ್ತಾನೆ. ಇದೇ ನಿಜವಾದ ಅರ್ಥವಾಗಿರುತ್ತದೆ. ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂಬ ನನ್ನ ಕರ್ತೃತ್ವ ಭಾವವು ಇರುವುದಿಲ್ಲ. ಅವನ ಇಚ್ಛೆಯಿಂದ, ಅವನ ಕೃಪೆಯಿಂದ ಇದು ನಡೆದಿರುತ್ತದೆ ಎಂದು ಅವನು ಅನ್ನುತ್ತಾನೆ ಎಂಬುದು ನೀವು ಗಮನದಲ್ಲಿಟ್ಟುಕೊಳ್ಳಿರಿ. ನಾನು ಇದನ್ನು ಪುನಃ ಪುನಃ ಏಕೆ ಹೇಳುತ್ತೇನೆಂದರೆ, ಹೀಗೆ ಹೇಳದಿದ್ದರೆ ನಾವು ಎಷ್ಟೊಂದು ಉಪಾಸನೆ ಮಾಡುತ್ತೇವೆ, ನಾಮಸ್ಮರಣೆ ಮಾಡುತ್ತೇವೆ, ಉತ್ಸವಕ್ಕೆ ಹೋಗುತ್ತೇವೆ, ಅದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ. ಹೀಗಿರುವಾಗಲೂ ಇಂಥ ಪ್ರಸಂಗ ಹೀಗೇಕೆ? ಇದರೊಂದಿಗೆ ಇರುವುದು ಯಾವುದೇ ಸಂಬಂಧ ಇರುವುದಿಲ್ಲ. ಈ ಡಿಪಾರ್ಟ್ಮೆಂಟ್ ಬೇರೆ, ಆ ಡಿಪಾರ್ಟ್ಮೆಂಟ್ ಬೇರೆ ಎಂಬುದು ನೀವು ಸರಿಯಾಗಿ ತಿಳಿದುಕೊಳ್ಳಿರಿ. ನಾನು ಅವರನ್ನು ಏನೂ ಮಾಡುವುದಿಲ್ಲ ಎಂದು ಅನ್ನುವಾಗಲೂ ಪ್ರತಿಕೂಲ ಪ್ರಸಂಗಗಳು ಬಂದೇ ಬರುತ್ತವೆ. ಆದರೆ ಅದರಲ್ಲಿಯೂ ಅವನ ಸಹಾಯದ ಕೈ ಇದ್ದೇ ಇರುತ್ತದೆ. ಮಡಜಿ ಬಾಬು ಅವರ ಮಗನ ಬಗ್ಗೆ ಏನು ಅಂದರು? ಸಹವಾಸವು ಉತ್ತಮವಾಗಿತ್ತು ಅಂದರು. ಎಂಥ ಭಾಷೆ ಇರುತ್ತದೆ ನೋಡ್ರಿ. ತಾತ್ಪರ್ಯವೇನೆಂದರೆ, ನಾವೆಲ್ಲರೂ ಪ್ರವಾಸಿಗರಾಗುತ್ತೇವೆ. ಪ್ರವಾಸದಲ್ಲಿ ಯಾವ ಸ್ಟೇಷನ್ ಬರುತ್ತದೆಯೋ ಅವರು ಇಳಿದು ಹೋಗುತ್ತಾರೆ. ಆಗ ನಾವು ಅವರ ಸಹವಾಸ ಉತ್ತಮವಾಗಿತ್ತು ಎಂದು ಅನ್ನುತ್ತೇವೆ. ಅದರಂತೆ ಬಡ್ಜಿ ಬಾಪು ಅವರು ಅವನ ಸಹವಾಸವು ಉತ್ತಮವಾಗಿತ್ತು ಅಂದರು. ಅದರಂತೆ ಬಡ್ಜಿ ಬಾಪು ಭಗವಂತನು ಯಾರದನ್ನು ಮಾಡುತ್ತಾನೆ? ಈ ಮಹಾರಾಜರ ಒಂದು ವಾಕ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿರಿ. ಅವರು ಅಂದದ್ದೇನೆಂದರೆ, ನೀವು ನಿಮ್ಮ ಪ್ರಪಂಚದ ಚಿಂತೆ ಬಿಟ್ಟರೆ ಆ ಚಿಂತೆ ನನಗೆ ಹತ್ತುತ್ತದೆ. ಅವರ ಅಭಿಪ್ರಾಯ ಏನಿರುತ್ತದೆ? ಹಿಂದಿನದೆಲ್ಲವನ್ನು ಮರೆಯಬೇಕು, ಮುಂದೆ ಏನು ಆಗುತ್ತದೆ ಎಂಬ ವಿಚಾರ ಮಾಡಬಾರದು. ಹಾಗೂ ಇಂದು ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ಮನುಷ್ಯನು ಹಿಂದಿನದನ್ನು ಮರೆಯಬಹುದು, ಆದರೆ ಮುಂದಿನ ವಿಚಾರ ಮಾಡದೇ ಇರುವುದು, ಚಿಂತೆ ಅನ್ನಿಸದೇ ಇರುವುದು, ಇದು ಮಹಾತ್ಮರದೇ ಲಕ್ಷಣವಾಗಿರುತ್ತದೆ. ಆದ್ದರಿಂದ ಐಶ್ವರ್ಯನೇ ಯೋಗಿ. ಯೋಗ ಅಂದರೆ ಸಂಯೋಗ, ಒತ್ತಟ್ಟಿಗೆ ಇರುವುದು. ಎಡ್ ಧಾತು ಇರುತ್ತದೆ. ಎಡ್ ಅಂದರೆ ಜಂಕ್ಷನ್. ಜಂಕ್ಷನ್ ಶಬ್ದ ಇರುತ್ತದೆ ಅಲ್ಲ, ಅದು ಲ್ಯಾಟಿನ್ದಲ್ಲಿ ಜಂಟ, ಅದು ಎಜ್ದಿಂದಲೇ ಆಗಿರುತ್ತದೆ. ಎಜ್ ಅಂದರೆ ಯೋಜಿಸುವುದು, ಯೂಜ್ ಅಂದರೆ ಯೋಜಿಸುವುದು, ಹೊಂದಿಸುವುದು, ಜೋಡಿಸುವುದು. ಅನನ್ಯ ಯೋಗಿ ಅಂದರೆ ನನ್ನ ಮಾಲಕರು ಅಥವಾ ಯಜಮಾನರು ಬೇರೆ ಯಾರೂ ಇರುವುದಿಲ್ಲ. ಇದು ಪತಿವ್ರತೆಯಂತೆ ಆಗಿರುತ್ತದೆ. ಪತಿವ್ರತೆ ತೈಸ ಪ್ರಕಾರ ಪ್ರಮಾಣ, ಅಮಹಾನಾರಾಯಣ ತೈಸ ಪರಿ. ಇಬ್ಬರು ಗಂಡ ಹೆಂಡತಿಯರಿರುತ್ತಾರೆ, ಅವರಿಗೆ ಮಕ್ಕಳ ಮರುಗಳು ಇರುವುದಿಲ್ಲ. ಇಬ್ಬರು ಕಲಿತವರಿರುತ್ತಾರೆ, ಶ್ರೀಮಂತ ಮನದವರಿರುತ್ತಾರೆ. ನಾನು ನಿಮಗೆ ಮಾನಸಶಾಸ್ತ್ರದ ಒಂದು ಸಿದ್ಧಾಂತ ಹೇಳಿರುತ್ತೇನೆ. ಪ್ರಿಯಕರ ಹಾಗೂ ಪ್ರಿಯಸಿ, ಪ್ರಿಯತಮ ಹಾಗೂ ಪ್ರಿಯತಮೆ ಮದುವೆ ಆಗಿರುವುದಿಲ್ಲ. ಇಬ್ಬರಲ್ಲೂ ಅನ್ಯೋನ್ಯ ಪ್ರೇಮವಿರುತ್ತೆ ಅಂತ ತಿಳಿಯಿರಿ. ಆದರೆ ಅವರ ಮದುವೆಯಾಯಿತು. ಅವರಿಬ್ಬರು ಪತಿ ಪತ್ನಿ ಆದರೆಂದರೆ ಅವರಲ್ಲಿ ಜಗಳವಾಡದೇ ಇರಲಾರದು. ಮದುವೆಯಾಗುವ ಮೊದಲು ಎಂದೂ ಜಗಳವಾಡದೇ ಇದ್ದವರು ಮದುವೆಯಾದ ಮೇಲೆ ಜಗಳಾಡುತ್ತಾರೆ. ಹೆಣ್ಣು ಮಕ್ಕಳಿಗೆ ಅನಿಸುತ್ತಿರಬಹುದು ಎಂದರೆ, ಇವನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಾನೆ, ಆದ್ದರಿಂದ ಅವರು
ಜಗಳಾಡುತ್ತಿರುತ್ತಾಳೆ. ಅಥವಾ ಗಂಡನಿಗೆ ಅನಿಸುತ್ತಿರಬಹುದೇನೆಂದರೆ ಈಗ ಇವಳು ಮಾಡೋದಾದರೆ ಏನು ಮಾಡುತ್ತಾಳೆ, ಮದುವೆ ಆದಮೇಲೆ ಜಗಳ ಆಡದೇ ಇದ್ದವರೆಂದರೆ ರಾಮ ಸೀತಾ ಇಬ್ಬರೇ ಇರಬಹುದು, ಯಾರಿಗೆ ಗೊತ್ತು. ಹರಿಯುವವರಿಗೆ ಜಗ್ಗುತ್ತಿರಲಿಕ್ಕಿಲ್ಲ, ಆದರೆ ಜಗಳವು ಹಾಗೇ ಆಗುತ್ತಿರುತ್ತದೆ. ಪ್ರಿಯಕರ ಹಾಗೂ ಪ್ರೇಯಸರಲ್ಲಿ ಜಗಳವಿರುವುದಿಲ್ಲವೆಂದು ಅನ್ನುತ್ತಾರೆ. ನಮಗೆ ಅದರ ಅನುಭವ ಇರುವುದಿಲ್ಲ. ಅಂದ ಮೇಲೆ ಏನು ಹೇಳುವುದು? ಅನನ್ಯ ಅಂದರೆ ಅವನ ಹೊರತು ಬೇರೆ ಯಾರೂ ಇರುವುದಿಲ್ಲ. ಈ ಆ ಗಂಡ ಹೆಂಡತಿಯರು ಶ್ರೀ ಮಹಾರಾಜರ ಕಡೆಗೆ ಬರುತ್ತಿದ್ದರು. ಶ್ರೀರಾಮ ಸಮರ್ಥ. ಶ್ರೀ ಮಹಾರಾಜರವರಿಗೆ ನಿಮಗೆ ಪರಮಾರ್ಥ ಬೇಕಾಗಿದೆಯಲ್ಲವೇ? ಅದಕ್ಕಾಗಿ ನಿಮ್ಮ ವಾಸನೆ, ನಿಮ್ಮ ನಾನುತನ ಬಿಡಬೇಕಾಗುತ್ತದೆ. ಅದರ ಹೊರತು ಪರಮಾರ್ಥವಿಲ್ಲ. ಆಗ ಆ ಹೆಣ್ಣು ಮಗಳು ನಾನುತನ ಬಿಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಶ್ರೀ ಮಹಾರಾಜರು ಗಂಡನ ಮಾತು ಕೇಳಲು ಕಲಿಯಬೇಕು ಅಂದರು. ಅದಕ್ಕೆ ಆ ಹೆಣ್ಣುಗಳು ಒಮ್ಮೆಲೆ ಅಂತಃಕರಣಕ್ಕೆ ಬಿಸಿದಾಗಿದಂಗಾಯಿತು. ಆಗ ಅವಳ ಮನಸ್ಸಿನಲ್ಲಿ ಹಾಗಾದರೆ ಜಗಳವೇ ಹೋಯಿತಲ್ಲ ಅಂದುಕೊಂಡಳು. ಆಗ ಶ್ರೀ ಮಹಾರಾಜರು ನಿಮಗೆ ನಿಮ್ಮ ಮನಸ್ಸನ್ನು ಕೊಲ್ಲಲು ಕಲಿಯಬೇಕಾಗಿದೆಯಲ್ಲವೇ? ಅದಕ್ಕಾಗಿ ಈ ಅನುಕೂಲತೆ ಇರುತ್ತದೆ. ನೀವು ಗಂಡನ ಮಾತು ಕೇಳುತ್ತೇನೆಂದು ಕೇಳಬೇಡಿ. ನೀವು ನಿಮ್ಮ ಮನಸ್ಸಿನ ಮೇಲೆ ಸ್ವಾಮಿತ್ವ ಸಂಪಾದಿಸಲು ಅವರ ಮಾತು ಕೇಳಬೇಕು. ನನ್ನ ನಾನುತನವನ್ನು ಕೊಂದು ಹಾಕಲು ಎಷ್ಟೊಂದು ಅನುಕೂಲತೆ ಇರುತ್ತದೆ ಅನ್ನಲು ಅದಕ್ಕೆ ಅವರು ಏನಾದರೂ ಆಜ್ಞೆ ಮಾಡಿದರೆ ಎಂದು ಕೇಳಿದರು. ಶ್ರೀ ಮಹಾರಾಜರು ಮಾತಿನಲ್ಲಿ ಅತ್ಯಂತ ಚತುರರಾಗಿದ್ದರು. ಆಗ ಅವರು ನಿಮ್ಮ ಪತಿಯು ನಿಮಗೆ ಬಾವಿಯಲ್ಲಿ ಹಾರಿಕೊಳ್ಳು ಅಂದರೆ ನೀವು ಬಾವಿಯ ದಂಡೆಯ ಮೇಲೆ ಹೋಗಬೇಕು, ಕಚ್ಚಿ ಹಾಕಿಕೊಳ್ಳಬೇಕು ಹಾಗೂ ಅಲ್ಲಿದ್ದ ಎಲ್ಲ ಜನರಿಗೆ ಒದರಿ ನಾನು ಬಾವಿಯಲ್ಲಿ ಹಾರಿಕೊಳ್ಳಬೇಕೆಂದು ನನ್ನ ಪತಿಯ ಆಜ್ಞೆ ಆಗಿರುತ್ತದೆ. ಆದ್ದರಿಂದ ನಾನು ಈಗ ಬಾವಿಯಲ್ಲಿ ಹಾರಿಕೊಳ್ಳುತ್ತೇನೆ ಎಂದು ಅನ್ನಬೇಕು. ಆಗ ನಿಮ್ಮ ಪತಿಯು ತಾವಾಗಿಯೇ ಬೇಡ ಮಹಾರಾಯಳೇ ಅನ್ನುತ್ತಾನೆ ಅಂದರು. ಯಾವ ಗಂಡನಿಂದ ಹುಚ್ಚುತನದ ಆಜ್ಞೆ ಮಾಡುತ್ತಾನೆ? ಈಗ ಇನ್ನೊಂದು ಉದಾಹರಣೆ ಹೇಳುತ್ತೇನೆ. ಇಲ್ಲಿ ಕುಲಕರ್ಣಿ ಎಂಬುವರು ಬರುತ್ತಿದ್ದರು. ಅವರ ಮನೆಯವರ ಹೆಂಡತಿ ವಿಧವೆಯಾದ ಸಹೋದರಿ, ಅವಳು ಶಿಕ್ಷಕಿಯಾಗಿದ್ದಳು, ಇರುತ್ತಿದ್ದರು. ರಾತ್ರಿ 9 ಗಂಟೆಗೆ ಅವರಿಗೆ ನಿದ್ರೆ ಬರುತ್ತಿತ್ತು. ಅವರಿಗೆ ಬ್ಲಡ್ ಪ್ರೆಷರ್ ಇತ್ತು, ನಿದ್ರೆ ತೊಂದರೆ ಇತ್ತು. 2 ಕೋಣೆ ಮನೆ. ಇವರಿಗೆ ಮಲಗಿಕೊಳ್ಳಬೇಕೆಂದು ಹಾಸಿಗೆಯ ಮೇಲೆ ಅಡ್ಡಾದರು. ಅಷ್ಟರಲ್ಲಿ ಅವರಿಬ್ಬರ ಜಗಳ ಪ್ರಾರಂಭವಾಯಿತು. ಕಾರಣವೇನೆಂದರೆ ಮುಸುರೆಯ ಪಾತ್ರೆಗಳನ್ನು ಈ ಮೂಲೆಯಲ್ಲಿ ಇಡಬೇಕು ಅಥವಾ ಆ ಮೂಲೆಯಲ್ಲಿ ಇಡಬೇಕು. ಜಗಳ ಬೆಳೆಯತೊಡಗಿತೆಂದರೆ ಅದಕ್ಕೆ ಮರ್ಯಾದೆ ಉಳಿಯುವುದಿಲ್ಲ. ಆಗ ಹಿಂದಿನ ಅನೇಕ ಪ್ರಸಂಗಗಳು ಮೇಲೇಳುತ್ತವೆ. ಆ ರೀತಿಯಾದ ಜಗಳವು 5 ನಿಮಿಷವಾಯಿತು, 10 ನಿಮಿಷವಾಯಿತು, ಆದರೂ ಶಾಂತವಾಗಲಿಲ್ಲ. ಆಗ ಅವರು ಎದ್ದು ಬಂದು ಅವರಿಬ್ಬರಿಗೆ ಆ ಪಾತ್ರೆಗಳನ್ನು ಆ ಮೂಲೆಯಲ್ಲೂ ಇಡಬೇಡಿರಿ, ಈ ಮೂಲೆಯಲ್ಲೂ ಇಡಬೇಡಿರಿ, ನನ್ನ ತಲೆಯ ಮೇಲೆ ಇಡಿರಿ, ನಾನು ರಾತ್ರಿಯಲ್ಲಿ ತಲೆಯ ಮೇಲೆ ಹೊತ್ತುಕೊಂಡು ಕೊಡುತ್ತೇನೆ ಅಂದರು. ಆಗ ಜಗಳವು ಶಾಂತವಾಯಿತು. ಇಂತಹ ಜನರು ಮನೆಯಲ್ಲಿದ್ದರೆ ಜಗಳವು ವಿನೋದದಲ್ಲಿ ಪರ್ಯವಸಾನವಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಕಿರಿಕಿರಿಯು ಕಡಿಮೆ ಆಗುತ್ತದೆ. ತಾತ್ಪರ್ಯವೇನೆಂದರೆ ನಮ್ಮ ವಾಸನೆ ಹಾಗೂ ಅಹಂಕಾರವನ್ನು ನಾಶಪಡಿಸಬೇಕಾದರೆ ಒಂದನ್ನೇ ಹಿಡಿಯಬೇಕು. ಒಂದರ ಮೇಲೆ ಶ್ರದ್ಧೆ ನಿಷ್ಠೆ ಇರುವುದೆಂದರೆ ಭಾಗ್ಯದ ಸಂಗತಿಯಾಗಿರುತ್ತದೆ. ನಮಗೆ ಅದನ್ನೇ ಕಲಿಯಬೇಕಾಗಿರುತ್ತದೆ. ಅದೇನೆಂದರೆ ನಿನ್ನ ಹೊರತು ನನಗೆ ಈಗ ಯಾರೂ ಇಲ್ಲ. ನಾನು ನಿಮಗೊಂದು ಮಾತು ಹೇಳುತ್ತೇನೆ. ನಾವು ಒಬ್ಬ ಗುರುಗಳ ನಾಟಕ್ಕೆ ಬಿದ್ದಿರುತ್ತೇವೆಂದು ತಿಳಿಯಿರಿ. ಯಾರಿಗೂ ಸಾಕ್ಷಾತ್ಕಾರವಾಗಿರುವುದಿಲ್ಲ. ಯಾರು ಚಮತ್ಕಾರ ಮಾಡುವವರಾಗಿರುತ್ತಾರೆ, ಅತ್ಯಂತ ಉತ್ತಮ ಮಾತುಗಾರರಾಗಿರುತ್ತಾರೆ ಅಥವಾ ಜನರನ್ನು ಮರಳು ಮಾಡುವವರಾಗಿರುತ್ತಾರೆ, ಇಂಥವರಲ್ಲಿ ನಮ್ಮ ನಿಷ್ಠೆ ಉಂಟಾಯಿತು. ಆದರೆ ಅವರು ಜ್ಞಾನಿಯಾಗಿರುವುದಿಲ್ಲ. ಹೀಗಿರುವಾಗ ನಮ್ಮ ಜೊತೆ ಏನಾಗುತ್ತದೆ? ಅದಕ್ಕೆ ಶ್ರೀ ಮಹಾರಾಜರು ಅಂದದ್ದೇನೆಂದರೆ ನಿಮ್ಮ ಶ್ರದ್ಧೆ ಸರಿಯಾಗಿ ಇದ್ದರೆ ನಿಮ್ಮ ಮಟ್ಟಿಗೆ ಪರಮಾತ್ಮನು ಅವನಲ್ಲಿ ಅವತರಿಸುತ್ತಾನೆ ಹಾಗೂ ನಿಮ್ಮ ಕಾರ್ಯವಾಗುತ್ತದೆ. ನಿಮ್ಮ ಶ್ರದ್ಧೆ ವ್ಯರ್ಥವಾಗುವುದಿಲ್ಲ, ಆದರೆ ನಾವು ವ್ಯರ್ಥ ಹೋಗುವುದಿಲ್ಲ. ಆದರೆ ನಾವು ಇಂಥ ಉಪದ್ವಾಪದಲ್ಲಿ ಬೀಳಲೇಬಾರದು. ಯಾರ ಬಗ್ಗೆ ಸಂಶಯ ತೆಗೆದುಕೊಳ್ಳಲು ಶಕ್ಯವಿಲ್ಲವೋ ಏಕನಾಥ್ ಮಹಾರಾಜರಿರುತ್ತಾರೆ, ಜ್ಞಾನೇಶ್ವರ ಮಹಾರಾಜರಿರುತ್ತಾರೆ. ಅಂಥವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅವರ ವಿಷಯದಲ್ಲಿ ಅನನ್ಯತೆ ಹೊಂದಬೇಕು. ಪ್ರಪಂಚದಲ್ಲಿಯೂ ಕೂಡ ನಮಗೆ ಎಷ್ಟೊಂದು ಅನನ್ಯತೆ ಕಂಡು ಬರುತ್ತದೆ. ದುಡ್ಡಿನೊಂದಿಗೆ ನಾವು ಎಷ್ಟೊಂದು ಅನನ್ಯರಾಗಿರುತ್ತೇವೆ. ನಾವು ದುಡ್ಡಿಗಾಗಿ ಎಷ್ಟೊಂದು ದೀನರಾಗಿರುತ್ತೇವೆ. ಆಫೀಸ್ನಲ್ಲಿ ಸಾಹೇಬನು
ಎಷ್ಟೇ ವಿಚಿತ್ರನಾಗಿದ್ದರೂ ನಾವು ಅವನ ಮುಂದೆ ದೀನನಾಗುತ್ತೇವೆ. ಇದು ಅನನ್ಯವಾಗುವುದೇ ಆಗಿರುತ್ತದೆ. ಶ್ರೀ ಮಹಾರಾಜರು ಅನ್ನುತ್ತಿದ್ದುದೇನೆಂದರೆ ಅನನ್ಯತೆ ಇರಬೇಕು. ಆದರೆ ಅನನ್ಯತೆ ಯಾವಾಗ ಬರುತ್ತದೆ? ಇವರಿಂದ ನನ್ನ ಜನ್ಮದ ಕಲ್ಯಾಣವಾಗುತ್ತದೆ ಎಂಬ ಭಾವನೆ ಉಂಟಾದರೆ ಅನನ್ಯತೆ ಬರುತ್ತದೆ. ನಾನು ಅವರ ಮಾತನ್ನು ಕೇಳಲೇಬೇಕು. ಪರಮಾರ್ಥದಲ್ಲಿ ಕೇಳುವ ಬುದ್ಧಿ ಇರಲೇಬೇಕಾಗುತ್ತದೆ. ಉತ್ತಮ ಮನುಷ್ಯನ ಮಾತು ಕೇಳಬೇಕು. ನಮ್ಮ ಬುದ್ಧಿಯು ನಮಗೆ ಮೋಸ ಮಾಡುತ್ತದೆ. ಉತ್ತಮ ಮನುಷ್ಯನೆಂದರೆ ಅವನು ನಿಸ್ವಾರ್ಥಿಯಾಗಿರಬೇಕು. ನಮ್ಮ ಬಗ್ಗೆ ಅವನಿಗೆ ಹಿತದ ಭಾವನೆ ಇರಬೇಕು ಹಾಗೂ ಅವನ ಅನುಭವಿಯಾಗಿರಬೇಕು. ನಾವು ಆಪ್ತ ವಾಕ್ಯವನ್ನು ಅವನ ಮಾತು ಕೇಳಬೇಕು. ಅದರಿಂದ ಶ್ರೀರಾಮ ಸಮರ್ಥ. ಅದರಿಂದ ನಮ್ಮ ಬುದ್ಧಿಯ ಮೇಲೆ ಯಾವ ಒತ್ತಡವಿರುತ್ತದೆಯೋ ಅಥವಾ ಭಾರವಿರುತ್ತದೆಯೋ ಆ ಭಾರ ಅಥವಾ ಒತ್ತಡ ಅದರಿಂದ ಕಡಿಮೆಯಾಗುತ್ತದೆ. ಆದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಇಷ್ಟೇ ಹೇಳಿ ಮುಗಿಸಲಿಲ್ಲ. ಅವರು ಮುಂದೆ ಅನ್ನುವುದೇನೆಂದರೆ ವಿಕಲೆ ಜೀವೇ ಮನೆ ಆಂಗೆ. ಭಕ್ತನು ತನ್ನನ್ನು ತಾನು ಭಗವಂತನಿಗೆ ಮಾರಿಕೊಳ್ಳುತ್ತಾನೆ. ಮಾರಿಕೊಳ್ಳುವುದರಲ್ಲಿ ಏನು ಇರುತ್ತದೆ? ಹಿಂದಿನ ಕಾಲದಲ್ಲಿ ಗುಲಾಮರನ್ನು ಮಾರುತ್ತಿದ್ದರು. ಮಾರುವುದರಲ್ಲಿರುವ ಮರ್ಮವೇನು? ನಾನು ಯಾವ ವಸ್ತುವನ್ನು ಮಾರುತ್ತೇನೋ ಆ ವಸ್ತುವಿನ ಮೇಲೆ ಇರುವ ನನ್ನ ಸ್ವಾಮಿತ್ವವನ್ನು ಬಿಡುವುದಾಗಿರುತ್ತದೆ. ನೀವು ಒಂದು ಮನೆಯನ್ನು ಮಾಡಿದೆ ಎಂದು ತಿಳಿಯಿರಿ. ಆ ಮನೆಯು ಆ ಜಾಗೆಯ ಮೇಲೆ ಇರುತ್ತದೆ. ಆದರೆ ಅದರ ಒಡೆತನವನ್ನು ಇನ್ನೊಬ್ಬರಿಗೆ ಕೊಡುತ್ತೀರಿ. ಶ್ರೀ ಮಹಾರಾಜರು ಬಂದದ್ದೇನೆಂದರೆ ಮಾರುವುದರಲ್ಲಿ ಮನಸ್ಸಿನ ಪರಿವರ್ತನೆ ಇರುತ್ತದೆಯೇ ಹೊರತು ವಸ್ತುವಿನ ಪರಿವರ್ತನೆ ಇರುವುದಿಲ್ಲ. ಊರಲ್ಲಿ ನಿಮ್ಮ ಮನೆ ಇರುತ್ತದೆ ಅಥವಾ ಹೊಲವಿರುತ್ತದೆ. ನೀವು ಅದನ್ನು ಮಾರುವುದೆಂದರೆ ಏನು ಮಾಡುತ್ತೀರಿ? ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ಕಾಗದದ ಮೇಲಿದ್ದ ನಿಮ್ಮ ಹೆಸರನ್ನು ತೆಗೆದು ಅದರ ಮೇಲೆ ಅವರ ಹೆಸರು ಹಾಕುತ್ತೀರಿ. ಮನೆ ಅಥವಾ ಹೊಲವು ಜಾಗೆಯ ಮೇಲೆ ಇರುತ್ತದೆ. ಅದರಲ್ಲಿ ಪ್ರಪಂಚದಲ್ಲಿ ಸ್ವಲ್ಪವೂ ಪರಿವರ್ತನೆ ಮಾಡಬೇಕಾಗಿಲ್ಲ. ಪ್ರಪಂಚವು ಹೇಗೆ ಇರುತ್ತದೆಯೋ ಹಾಗೇ ಇರಲಿ, ಅದು ಕೇವಲ ನನ್ನದಿರುತ್ತದೆ ಎಂದು ಅನ್ನುತ್ತಿದ್ದುದನ್ನು ಬಿಟ್ಟು ಈಗ ಅದು ಅವನದಿರುತ್ತದೆ ಅಂದಿರಿ ಎಂದು ಅಂದರು. ವಾರೆವಾ, ಅತ್ಯಂತ ಅಪ್ರತಿಮವಾಗಿರುತ್ತದೆ. ನಾನು ಹೇಳುವುದೇನೆಂದರೆ ನನಗೆ ಬಹುಸಾಹೇಬರು ನನ್ನ ಆದರ್ಶವಾಗಿರುತ್ತಾರೆ. ಶ್ರೀ ಮಹಾರಾಜರವರಿಗೆ ಬಹುಸಾಹೇಬ್ ಇಂದಿನಿಂದ ಈ ಎಲ್ಲ ಮಕ್ಕಳು ನನ್ನವರು ಅಂದರು. ಆಗ ಆ ಮಕ್ಕಳ ಕಡೆಗೆ ನೋಡುವ ದೃಷ್ಟಿಯೇ ಬದಲಾಯಿತು. ಈವರೆಗೆ ಯಾವ ಮಕ್ಕಳು ನನ್ನವರಾಗಿದ್ದರೋ ಅವರೆಲ್ಲರೂ ಅವರವರಾದರು. ನಾನು ಅವರಿಗೆ ಬಹುಸಾಹೇಬ್ ನೀವು ಇದನ್ನು ಹೇಗೆ ಸಾಧಿಸಿದಿರಿ ಎಂದು ಕೇಳುವುದಕ್ಕೆ ಅವರು ಇಷ್ಟು ದೊಡ್ಡ ಮನುಷ್ಯನು ಇವರೆಲ್ಲರೂ ನನ್ನವರಿರುತ್ತಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ನನಗೆ ಅವರನ್ನು ಕೊಡಲು ಏನು ಅಭ್ಯಂತರವಿರುತ್ತದೆ ಅಂದರು. ಆದರೆ ನಮಗೆ ಶ್ರೀ ಮಹಾರಾಜರು 10 ಬಾರಿ ಹೇಳಿದರೂ ನಮ್ಮಿಂದ ಆಗುವುದಿಲ್ಲ, ಹೌದಲ್ಲವೇ? ಇದೆಲ್ಲವೂ ಮಾನವಶಾಸ್ತ್ರೀಯವಾಗಿರುತ್ತದೆ. ಮಾನಿನ ಮೇಲೆ ಒಡೆತನ ಹೋಯಿತು, ಒಡೆತನ ಹೋದ ಮೇಲೆ ಮಮತ್ವ ಹೋಯಿತು. ಮಮತ್ವವು ಯಾವುದರಲ್ಲಿ ಇರುತ್ತದೆ? ಅಂಟಿಕೊಳ್ಳುವುದರಲ್ಲಿ ಇರುತ್ತದೆ. ಅಂದರೆ ಮನಸ್ಸಿನಿಂದ ಅಂಟಿಕೊಳ್ಳುವುದು ಹೋಯಿತು. ಅವರದೇ ಒಂದು ಸಂಗತಿ ಹೇಳುತ್ತೇನೆ. ಈ ಸಂಗತಿ ಹೇಳುವ ಉದ್ದೇಶವೇನೆಂದರೆ ನಾವು ಇದನ್ನು ಕಲಿಯಬೇಕಾಗಿರುತ್ತದೆ. ಇದು ಕೇವಲ ಮನೋರಂಜನೆ ಅಲ್ಲ. ಅವರ ಹೆಂಡತಿಗೆ ಕಾಯಿಲೆಯಾಗಿತ್ತು. ಆಗ ಅವರು ತೇಕುತ್ತಿದ್ದರು. ಎಷ್ಟು ಜೋರಾಗಿ ತೇಕುತ್ತಿದ್ದರೆಂದರೆ 15-20 ಹೆಜ್ಜೆಯ ಮೇಲೆ ಅವರು ತೇಕುವುದು ಕೇಳಿಸುತ್ತಿತ್ತು. ಆಗ ಗೋಂದಾವಲಿ ಅಂದರೆ ಕುಗ್ರಾಮ. ಅಲ್ಲಿ ವೈದ್ಯರಿಲ್ಲ, ಡಾಕ್ಟರ್ ಇಲ್ಲ, ಔಷಧೋಪಚಾರ ಇಲ್ಲ, ನೀರು ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಆಗ ಬಹುಸಾಹೇಬರ ಚಿಕ್ಕ ಮಗಳು ಶ್ರೀ ಮಹಾರಾಜನ ಕರೆದುಕೊಂಡು ಬಂದರು. ಶ್ರೀ ಮಹಾರಾಜರು ಬಂದರು. ಬಹುಸಾಹೇಬರ ಹೆಂಡತಿಯ ಹತ್ತಿರ ಕುಳಿತುಕೊಂಡರು. ಆಗ ಬಹುಸಾಹೇಬರಿಗೆ ಬಹುಸಾಹೇಬ್ ಸ್ವಲ್ಪ ಕಠಿಣವೆನಿಸುತ್ತದೆ, ನಾನು ಏನು ಮಾಡಲಿ ಅಂದರು. ನೀವೇ ಕಲ್ಪನೆ ಮಾಡಿರಿ, 55-56 ವರ್ಷ ವಯಸ್ಸು, ನಿವೃತ್ತರಾಗಿ ವರ್ಷೋಪತ್ತು ಆಗಿತ್ತು. ಈಗ ಇಂಥ ಪ್ರಸಂಗ, ಜೊತೆಗೆ ಎಲ್ಲ ಮಕ್ಕಳು ಮರಿಗಳು. ಆಗ ಬಹುಸಾಹೇಬರು ಅಂದದ್ದೇನೆಂದರೆ ಯಾವುದರಲ್ಲಿ ಅವಳ ಕಲ್ಯಾಣವಿರುತ್ತದೆಯೋ ಅದನ್ನೇ ಮಾಡಿರಿ. ಅಂದರೆ ಕರೆದುಕೊಂಡು ಹೋಗಬೇಕಿದ್ದರೆ ಕರೆದುಕೊಂಡು ಹೋಗಿರಿ, ಇಡಬೇಕಿದ್ದರೆ ಇಡಿರಿ ಅಂದರು. ಮುಂದೆ ಅವರು 30 ವರ್ಷ ಬದುಕಿದ್ದರು. ಅದು ಹೋಗಲಿ ಬಿಡಿರಿ. ಆದರೆ ಬಹುಸಾಹೇಬರ ಮಾತು ಹೇಗಿರುತ್ತದೆ ನೋಡಿರಿ. ಇದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಈಗ ಅವರು ಇಲ್ಲದಿದ್ದರೆ ಏನು ಮಾಡುವಿರಿ? ನೀವು ಮಾಡಿದ್ದೇ ನನ್ನ ಕಲ್ಯಾಣಕ್ಕಾಗಿರುತ್ತದೆ, ಅದರಲ್ಲಿ ನನಗೆ ಸಮಾಧಾನ ಕೊಡಿರಿ ಅಂದರು. ನಮ್ಮದು ಹೀಗಿರುತ್ತದೆಂದರೆ ನಮಗೆ ನಮಗೆ ಇಂಥ ಪ್ರಸಂಗ ಬರುವುದೇ ಬೇಡವೆನಿಸುತ್ತದೆ. ದುಡ್ಡಿನದಾಗಲಿ ಅಥವಾ ಜನರ ಮರಣದ್ದಾಗಲಿ. ಮುಂಬೈಯಲ್ಲಿ ಮನೆ ಮಾನ ಇಲ್ಲದಿದ್ದರೆ ಹೇಗೆ ನಡೆಯುತ್ತದೆ? ಜಾಗೆ ಇಲ್ಲದಿರುವುದರಿಂದ ಎಷ್ಟೋ ಜನರ ಮದುವೆ ನಿಂತಿರುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಯೋಗ್ಯವೆನಿಸಿದ್ದನ್ನು ನೀವು ಮಾಡಿರಿ. ಅದು ನನ್ನ ಮನಸ್ಸಿನ ವಿರುದ್ಧವಾದರೂ ಅಡ್ಡಿಯಿಲ್ಲ. ಆದರೆ ನನ್ನ ಮನಸ್ಸಿನ ಸಮಾಧಾನ ಉಳಿಸಿರಿ ಅನ್ನುವುದೆಂದರೆ ಇದು ನಿಜವಾಗಿಯೂ ಅನನ್ಯ ಯೋಗವಾಗಿರುತ್ತದೆ. ನಾನು ನನ್ನ ಪ್ರಪಂಚವನ್ನು ನಿಮಗೆ ಮಾರಿಬಿಟ್ಟಿರುತ್ತೇನೆ. ಈಗ ಅದು ನನ್ನದಲ್ಲ. ಜೀವೇ ಮನೆಯ ಆಂಗೆ. ನನ್ನ ಜೀವ, ಮನಸ್ಸು ಹಾಗೂ ಶರೀರ. ಜೀವ ಹೋದ ಮೇಲೆ ಮನಸ್ಸು ಹಾಗೂ ಶರೀರ ಹೋಗಿಯೇ ಹೋಗುತ್ತವೆ ಅಲ್ಲವೇ? ಶರೀರದ ಬಗ್ಗೆ ಉದಾಹರಣೆ ಹೇಳುತ್ತೇನೆ. ರಾವ್ಯ ಎಂಬ ಒಬ್ಬ ದೊಡ್ಡ ಬಹಳ ಸಂತ
ಬಹಳ ದೊಡ್ಡ ಸಂತರಾಗಿ ಹೋದರು. ಮುಸಲ್ಮಾನ್ ಸಂತರು. ಅವಳು ಚಿಕ್ಕವಳಿದ್ದಾಗಲೇ ತಂದೆ ತಾಯಿ ತೀರಿಕೊಂಡಿದ್ದರು. ಅವಳ ಮಾಮ ಅವಳನ್ನು ಕರೆದುಕೊಂಡು ಹೋಗಿ ಗುಲಾಮ್ ಎಂದು ಅವಳನ್ನು ಮಾರಿದರು. ಎಂಥ ಮಾಮ ನೋಡಿದೆ! 7-8 ವರ್ಷದ ಸಣ್ಣ ಹುಡುಗಿ. ಅವಳನ್ನು ಯಾರು ಕೊಂಡುಕೊಂಡರು? ಅವನು ಅವಳನ್ನು ಬಡಿಯುತ್ತಿದ್ದನು ಹಾಗೂ ಅತ್ಯಂತ ಕಷ್ಟ ಕೊಡುತ್ತಿದ್ದನು. ಅವಳು ಯಾವಾಗಲೂ ಅವನ ಕೈಯಲ್ಲಿಯೇ ಇರಬೇಕೆಂದು ಅವನ ಪಕ್ಕದ ಕೋಣೆಯಲ್ಲಿಯೇ ಇರುತ್ತಿದ್ದಳು. ಈ ಕೋಣೆಯಿಂದ ಒದರಿದ್ದು ಆ ಕೋಣೆಯಲ್ಲಿ ಕೇಳುತ್ತಿತ್ತು. ಅವಳು ರಾತ್ರಿ ಪ್ರಾರ್ಥನೆ ಮಾಡುತ್ತಿದ್ದಳು. ಪ್ರಾರ್ಥನೆ ಮಾಡುವಾಗ ಅವಳು ಏನು ಅನ್ನುತ್ತಿದ್ದಳೆಂದರೆ, ಅಲ್ಲಾಹ್, ನನ್ನ ಒಡೆಯನನ್ನು ಸುಖವಾಗಿಡು. ಅವನು ಬಹಳ ಉತ್ತಮ ಮನುಷ್ಯನಾಗಿರುತ್ತಾನೆ. ನನ್ನ ಕೈಯಿಂದ ಅವನ ಸೇವೆ ಉತ್ತಮವಾಗಿ ಆಗುವಂತೆ ನನ್ನ ಪ್ರಕೃತಿಯನ್ನು ಸುರಕ್ಷಿತವಾಗಿ ಅವನಿಂದ ಹೊಡೆತ ತಿಂದು ಅವನ ಬಗ್ಗೆ ಅವಳ ಪ್ರಾರ್ಥನೆ ಹೀಗಿರುತ್ತಿತ್ತು. ಒಂದು ದಿವಸ ಒಡೆಯನು ಅವಳ ಪ್ರಾರ್ಥನೆ ಕೇಳಿದನು. ಆಗ ಅವನಿಗೆ ಬಹಳ ಕೆಳಕೆನಿಸಿತು. ಅವನು ಒಮ್ಮೆಲೆ ಅಳತೊಡಗಿದನು. ಆಗ ಅವನು ಅವಳನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಿದನು. ಆಗ ಅವಳು ಊರ ಹೊರಗೆ ಗುಡಿಸಲದಲ್ಲಿ ತೊಡಗಿದಳು. ಭಿಕ್ಷೆ ಬೇಡಿ ತಿನ್ನುತ್ತಿದ್ದಳು ಹಾಗೂ ನಾಮಸ್ಮರಣೆ ಮಾಡುತ್ತಿದ್ದಳು. ಒಮ್ಮೆ ಅವಳಿಗೆ ಜ್ವರ ಬಂದವು. ಆಗ ಒಬ್ಬ ಬೈಲೀರ್ ಬಸ್ತಾನಿ ಎಂಬ ಸಾಧು ಪ್ರವಚನಕಾರನವರನ್ನು ಭೇಟಿಯಾಗಲು ಬಂದನು. ಪ್ರಸಂಗವೆಂದು ಅವನ ಬಗ್ಗೆ ಹೇಳುತ್ತೇನೆ. ಅವನಿಗೆ 75 ವರ್ಷಗಳಾಗಿದ್ದು. ಒಬ್ಬನು ಅವನಿಗೆ, ಮಹಾರಾಜ, ನಿಮ್ಮ ವಯಸ್ಸೆಷ್ಟು ಎಂದು ಕೇಳಿದನು. ಅದಕ್ಕೆ ಅವನು 10 ವರ್ಷ ಅಂದನು. ಅದಕ್ಕೆ ಅವನು 10 ವರ್ಷವೇ ಎಂದು ಕೇಳಲು, ಅದಕ್ಕೆ ಅವನು ಕಳೆದ 10 ವರ್ಷಗಳಿಂದ ನಾನು ಉಪಾಸನೆ ಮಾಡುತ್ತಿರುವೆನು. ಇದೇ ನನ್ನ ನಿಜವಾದ ವಯಸ್ಸಾಗಿರುತ್ತದೆ. ಉಳಿದ ವಯಸ್ಸು ತೆಗೆದುಕೊಂಡು ಮಾಡುವುದೇನು ಅಂದನು. ಆಗ ಅವನು ಅವಳಿಗೆ, ನಿನಗೆ ಜ್ವರ ಬರುತ್ತಿರುತ್ತವೆ, ನೀನು ಭಗವಂತನಿಗೆ ಹೇಳು, ನನಗೆ ಕಷ್ಟವಾಗುತ್ತಿರುತ್ತದೆ, ನನ್ನನ್ನು ಗುಣಪಡಿಸು ಅಂದನು. ಆಗ ಅವಳ ಕಣ್ಣುಗಳಲ್ಲಿ ನೀರು ಬಂದು, ಆಗ ಅವಳು, ತಾವು ಇಷ್ಟು ದೊಡ್ಡವರಿರುತ್ತೀರಿ, ಇದನ್ನೇನು ಹೇಳುತ್ತಿರುವಿರಿ? ಈ ದೇಹದ ಒಡೆತನ ನನ್ನದಲ್ಲ. ಇದರ ಒಡೆತನ ಯಾರಿರುತ್ತದೆಯೋ ಅವನು ನೋಡಿಕೊಳ್ಳುತ್ತಾನೆ. ಜ್ವರ ಬಂದು ನಾನು ಇದನ್ನು ಅನುಭವಿಸಬೇಕೆಂಬುದು ಅವನ ಮನಸ್ಸಿನಲ್ಲಿದ್ದರೆ ನಾನು ಹೀಗೆ ಕೇಳುವುದು ಅವನ ಇಚ್ಛೆಯ ವಿರುದ್ಧವಾಗುವುದಿಲ್ಲವೇ ಅಂದಳು. ಆಗ ಅವನು ಅವಳಿಗೆ ನಮಸ್ಕಾರ ಮಾಡಿ ಸುಮ್ಮನೆ ಕುಳಿತನು. ನಾವು ಬೆಳಿಗ್ಗೆ ಅನ್ನುವುದಿಲ್ಲವೇ, ಆ ದೇಹ ತುಜಾಸೆ, ಇದು ಕೇವಲ ಭಾಷೆಯಾಗಿರುತ್ತದೆ. ನಾನು ನನ್ನ ದೇಹವನ್ನು ನಿನಗೆ ಕೊಟ್ಟಿರುತ್ತೇನೆ. ನಿನಗೆ ಹೇಗೆ ಇಡಬೇಕೆನಿಸುತ್ತದೆಯೋ ಹಾಗೆ ಇಡು. ಸುಖದಲ್ಲಿ ಇಡು, ದುಃಖದಲ್ಲಿ ಇಡು, ಹೇಗೆ ಇಡಬೇಕೆನಿಸುತ್ತದೆಯೋ ಹಾಗೆ ಇಡು. ಈ ರೀತಿಯಾಗಿ ನಮ್ಮ ಮನಸ್ಸು ಒಳಗಿನಿಂದ ಬದಲಾಗಬೇಕು. ನನ್ನನ್ನು ಬದುಕಿಸಿ ಇಡಬೇಕೆಂದರೆ ಬದುಕಿಸಿ ಇಡು, ತೆಗೆದುಕೊಂಡು ಹೋಗಬೇಕೆನಿಸಿದರೆ ತೆಗೆದುಕೊಂಡು ಹೋಗು. ನನಗೆ ಮೇಲಿಂದ ಮೇಲೆ ಒಂದು ಪ್ರಸಂಗ ನೆನಪಾಗುತ್ತದೆ. ಬಾಬು ಸಾಹೇಬರಿಗೆ 90 ವರ್ಷ ವಯಸ್ಸಾಗಿತ್ತು. ಅವರಿಗೆ ಸ್ವಲ್ಪ ಕೇಳಿಸುತ್ತಿತ್ತು, ಆದರೆ ಕಾಣಿಸುತ್ತಿರಲಿಲ್ಲ. ಅವರು ಶ್ರೀ ಮಹಾರಾಜರಿಗೆ, ಮಹಾರಾಜ್, ನನ್ನನ್ನು ಏಕೆ ಇಟ್ಟಿರುವಿರಿ? ಪ್ರಶ್ನೆ ಹೇಗಿರುತ್ತದೆ ನೋಡಿರಿ. ನನ್ನನ್ನು ಏಕೆ ಇಟ್ಟಿರುತ್ತೀರಿ? ನಾವು ಆಗಿದ್ದರೆ ನಾನು ಏಕೆ ಬದುಕಿರುತ್ತೇನೆ ಅನ್ನುತ್ತಿದ್ದೆವು. ಆಗ ಶ್ರೀ ಮಹಾರಾಜರು, ಬಹು ಸಾಹೇಬ್, ನೀವು ಆನಂದದಲ್ಲಿ ಇರುವಿರಲ್ಲವೇ ಎಂದು ಕೇಳಲು, ಅದಕ್ಕೆ ಬಹು ಸಾಹೇಬ್, ಹೌದು, ಆನಂದದಲ್ಲಿರುವೆನು. ಮನಸ್ಸು ಸಮಾಧಾನದಲ್ಲಿರುತ್ತದೆ, ಆನಂದದಲ್ಲಿರುತ್ತದೆ ಅಂದರು. ಆಗ ಶ್ರೀ ಮಹಾರಾಜರು, ಇಂಥ ಪರಿಸ್ಥಿತಿಯಲ್ಲಿಯೂ ಆನಂದದಲ್ಲಿರಬಹುದೆಂಬುದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ನಾನು ನಿಮ್ಮನ್ನು ಇಟ್ಟಿರುತ್ತೇನೆ ಅಂದರು. ಮನಸ್ಸಿನದು ಹೇಗಿರುತ್ತದೆ ಎಂದರೆ, ನೀವು ಹಗಲು ರಾತ್ರಿ ಯಾವುದನ್ನು ಕುರಿತು ವಿಚಾರ ಮಾಡುತ್ತೀರಾ? ಶ್ರೀ ಮಹಾರಾಜನ ಕುರಿತು ವಿಚಾರ ಮಾಡಬೇಕು. ಅಂದರೆ ನಿಮ್ಮ ವಿಚಾರ, ನಿಮ್ಮ ಭಾವನೆ, ಕಲ್ಪನೆ, ಈ ರೀತಿಯಾಗಿ ಮನಸ್ಸಿನ ಎಲ್ಲ ವ್ಯಾಪಾರವು ಅವರನ್ನೇ ಕುರಿತು ಆಗಬೇಕು. ಜೋ ಜೀವೇ ಮನೆ ಆಂಗೆ ವಿಕಲ, ನಾನು ಅವನದೆಲ್ಲವನ್ನು ಮಾಡುತ್ತೇನೆ ಅಂದ ಮೇಲೆ ಅವನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಭಗವಂತನು ಪ್ರಕಟನಾಗುತ್ತಾನೆ. ಅವನ ಕೈಯಿಂದ ಚಮತ್ಕಾರಗಳು ಸಂಭವಿಸುತ್ತವೆ, ಆದರೆ ಅವನು ಮಾಡುತ್ತಿರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ, ಮನುಷ್ಯನು ಶಾಂತ ಅಂದರೆ ಫೈನೈಟ್ ಆಗಿರುತ್ತಾನೆ, ಹಾಗೂ ಭಗವಂತನು ಅನಂತ ಅಂದರೆ ಇನ್ಫಿನೈಟ್ ಆಗಿರುತ್ತಾನೆ. ಭಗವಂತ ವೃತ್ತಿ ಹೊಂದಿತೆಂದರೆ ಈ ಶಾಂತನು ಭಗವಂತನಲ್ಲಿ ವಿಲೀನಾದಂತಾಗುತ್ತಾನೆ. ಆದ್ದರಿಂದ ಅವನ ಜೀವನದಲ್ಲಿ ಭಗವಂತನ ಪ್ರತಿಬಿಂಬ ಬೀಳುತ್ತದೆ. ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ್. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಕಳೆದ ಅನೇಕ ದಿನಗಳಿಂದ ನಡೆಯುತ್ತಿರುವ ಈ ಸ್ವಾಧ್ಯಾಯದಲ್ಲಿ ನಿಜವಾಗಿಯೂ ನಮಗೆಲ್ಲರಿಗೂ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 4 ದಿವ್ಯವಾದ ವಿಚಾರಗಳನ್ನು ಶ್ರವಣ ಮಾಡತಕ್ಕಂಥ ಭಾಗ್ಯ ಪ್ರಾಪ್ತವಾಗಿರುವುದು ಸಂತೋಷ, ಸಮಾಧಾನದ ವಿಷಯ. ಅದೇ ರೀತಿಯಾಗಿ ಈ ಸ್ವಾಧ್ಯಾಯದ ಕೊನೆಗೆ ನಾವು 5 ಮಾಲೆ ಭಗವಂತನ ನಾಮದ ಸ್ಮರಣೆಯೊಂದಿಗೆ ಈ ಸ್ವಾಧ್ಯಾಯವನ್ನು ಸಮಾರೋಪ ಮಾಡುವಂಥದ್ದು ನಮ್ಮ ಪದ್ಧತಿ. ಆದರೆ ಇಂದು ಒಂದು ಅತ್ಯಂತ ಮನಸ್ಸಿಗೆ ಆಘಾತವನ್ನು, ದುಃಖವನ್ನು, ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ ನಮಗೆ ಕೇಳಲಿಕ್ಕೆ ಬರ್ತಾ ಇದೆ. ಅರ್ಥಾತ್ ನಮಗೆ
ಇವತ್ತು ತಿಳಿತಾ ಇದೆ. ಅದಕ್ಕನುಸಾರವಾಗಿ ನಾವು ಅರ್ಥಾತ್ ಏನು ಅಂತಂದರೆ ನಮ್ಮ ಹೊಸಪೇಟೆಯವರಾಗಿರ್ತಕ್ಕಂಥ ನಮ್ಮ ಗುರುಬಂಧುಗಳಾಗಿರ್ತಕ್ಕಂಥ ಶಂಕರರಾವ್ ಅಳವಂಡಿಯವರು ಅರ್ಥಾತ್ ಏನು ಅಂತಂದರೆ ಅವರು ಕಫದ ತೊಂದರೆಯಿಂದಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಬೆಂಗಳೂರಿನಲ್ಲಿ. ಅವರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಆ ಒಂದು ಅರ್ಥಾತ್ ಆ ಒಂದು ಕಫದ ಒತ್ತಡದಿಂದಾಗಿ ಅವರು ತೀರಿಕೊಂಡರು ಅಂತ ಹೇಳಲಿಕ್ಕೆ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಭಗವದಿಚ್ಛೆಯೇ ಉಪಾಯವಿಲ್ಲ ಅನ್ನುವಂತೆ ಅವರು ತಮ್ಮ ಜೀವನದುದ್ದಕ್ಕೂ ಬಹಳಷ್ಟು ಮಹಾರಾಜರ ಸೇವೆಯನ್ನು ಮಾಡ್ತಾ ಇದ್ರು, ನಾಮಸ್ಮರಣೆ ಉಪಾಸನೆಗಳನ್ನು ಮಾಡ್ತಾ ಇದ್ರು. ಹೊಸಪೇಟೆಯಲ್ಲಿ ಶ್ರೀ ಮಹಾರಾಜರು ಒಂದು ಸುಂದರವಾದ ಮಂದಿರವನ್ನು ಕಟ್ಟುವುದರಲ್ಲಿ ಬಹಳಷ್ಟು ಅವರದು ಪಾತ್ರ ಅನ್ನುವಂಥದ್ದು ಮಹತ್ವದ ಪಾತ್ರ ಇತ್ತು. ಮತ್ತು ಯಾವಾಗಲೂ ಸಾತ್ವಿಕವಾಗಿರ್ತಕ್ಕಂಥವರು ಮೇಲಿನ ಮೇಲೆ ಗೋಂದಾವಲಿಗೆ ಹೋಗಿ ಅನೇಕ ಪ್ರಕಾರದಿಂದ ಸೇವೆಯನ್ನು ಮಾಡಿರ್ತಕ್ಕಂಥ ಅವರು ಅರ್ಥಾತ್ ಯಾವಾಗಲೂ ಮಹಾರಾಜರ ಒಂದು ಭಾವದಲ್ಲಿ ಅನುಸಂಧಾನದಲ್ಲಿರ್ತಕ್ಕಂಥವರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಅವರು ಸದ್ಗುರುಗಳ ಚರಣಾರವಿಂದಗಳಲ್ಲಿ ನೀರಾದರು. ಅಂಥ ಅವರ ದಿವ್ಯವಾದ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರಿಗೆ ಸದ್ಗುರು ಅನುಗ್ರಹ ಪ್ರಾಪ್ತ ಆಗಲಿ ಮತ್ತು ಅವರಿಗೆ ಸದ್ಗತಿ ಪ್ರಾಪ್ತ ಆಗಲಿ ಎನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಈ ಸ್ವಾಧ್ಯಾಯದ ಈ ಒಂದು ಸಂದರ್ಭದಲ್ಲಿ ಪ್ರಸಂಗದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಭಾವನೆಯಿಂದ ಒಂದು ಮಾಲೆ ಭಗವಂತನ ದಿವ್ಯ ನಾಮದ ಸ್ಮರಣೆ ಮಾಡಿ ಆಮೇಲೆ ನಾವು ಪ್ರತಿ ದಿವಸ ಮಾಡತಕ್ಕಂಥ 5 ಮಾಲೆಗಳನ್ನು ನಾವು ನಾಮಸ್ಮರಣೆ ಮಾಡಿ ಇಂದಿನ ಒಂದು ಸ್ವಾಧ್ಯಾಯವನ್ನು ಸಮಾರೋಪ ಮಾಡೋಣ ಅಂತ ತಿಳ್ಕೊಂಡು ಮೊದಲು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಮಹಾರಾಜರಲ್ಲಿ ಮತ್ತು ಅವರ ಪರಿವಾರದವರಿಗೆಲ್ಲರಿಗೂ ಮಹಾರಾಜರು ಅರ್ಥಾತ್ ಈ ದುಃಖವನ್ನು ಸಹನೆ ಮಾಡತಕ್ಕಂಥ ಒಂದು ಧೈರ್ಯ, ಶಾಂತಿ, ಸಮಾಧಾನ ಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ತಾ ಈ ಒಂದು ಮಾಲೆ ಜಪ ಮಾಡೋಣ. ಆಮೇಲೆ 5 ಮಾಲೆಗಳನ್ನು ನಾವು ಯಥಾ ಪ್ರಕಾರವಾಗಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಈಗ ಶಾಂತವಾಗಿ ಒಂದು ಮಾಲೆ ಜಪ ಮಾಡೋಣ. सद्गुरुनाथ महाराज की जय। जय जय रघुवीर समर्थ।